ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂ ಶಭಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಮಣಿಮಗಾಹ ನಮ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 114ನೆಯ ಪ್ರವಚನ. ಕೃಷ್ಣ ಧರ್ಮರಾಜನಿಗೆ ದಾನದ ಮಹಿಮೆಯನ್ನೆಲ್ಲ ಅದು ಕೇಳಿದ್ದಕ್ಕೆ ಧರ್ಮದ ಚಾವಡಿಯಲ್ಲಿ ತಿಳಿಸ್ತಾ ಇದ್ದಾನೆ. ಮುಖ್ಯವಾಗಿ ದೇಶದಲ್ಲಿ ಯೋಗ್ಯವಾದ ಕಾಲದಲ್ಲಿ ಯೋಗ್ಯವಾದ ದೇಶದಲ್ಲಿ ಯೋಗ್ಯವಾದ ಪಾತ್ರನಿಗೆ ನೀಡುವ ದಾನ ಅದು ಪ್ರಶಸ್ತ ಎನ್ನುವ ಸಾಮಾನ್ಯದ ಸೂತ್ರದಲ್ಲಿಯೇ ಅನೇಕ ಬಾರಿ ಕೃಷ್ಣ ಪಾತ್ರಗಳ ಕ್ಷೇತ್ರಗಳ ಅಂದರೆ ದೇಶಗಳ ಅದರೊಟ್ಟಿಗೆ ಸಂಕ್ರಾಂತಿಯಾದಿ ಕಾಲಗಳ ಬಗ್ಗೆಯೂ ಸಹ ನೆನಪಿಸ್ತಾನೆ. ಕಪಿಲೆಯ ದನದ ಬಗ್ಗೆ ಅತ್ಯಂತ ಪ್ರಶಸ್ತವಾದ 100 ದನಗಳಿಗೆ ಸಮನೆನಿಸಿಕೊಳ್ಳತಕ್ಕಂತಹ ಬ್ರಹ್ಮನಿಂದ ಸೃಷ್ಟವಾದ ಕಪಿಲೆಯ ಬಗ್ಗೆ ಕೃಷ್ಣ ಅನೇಕ ಮಾತುಗಳನ್ನು ಹೇಳಿದ. ಈಗ ಕಪಿಲೆಯ ದನವನ್ನು ಪುಣ್ಯ ತರವನ್ನಾಗಿಸಿಕೊಳ್ಳುವ ಆಯಾಮಗಳೆಲ್ಲ ಹೇಗಿವೆ ಎನ್ನುವುದನ್ನು ಸ್ವಲ್ಪ ಕೃಷ್ಣನ ಮಾತಿನಲ್ಲಿ ನಾವು ಕೇಳುವ. ಧರ್ಮರಾಜನಿಗೇನು ಹೇಳಿದ್ದಾನೆ ಅಂತ ಮುಖ್ಯವಾಗಿ ಗೋಮೂತ್ರದ ಉಪಯೋಗ. ಕಪಿಲೆ ದನದ ಮೂತ್ರೇಣ ಕಪಿಲಾಯಾಸ್ತು ಎಷ್ಟ ಪ್ರಾಣಾನ್ ಉಪಸ್ಪೃಶೇತ್. ಪ್ರಾಣಾನ್ ಅಂದ್ರೆ ಇಂದ್ರಿಯಗಳನ್ನು ಅರ್ಥ ಇಲ್ಲಿ. ಕಣ್ಣಿಗೆ, ಮೂಗಿಗೆ, ಕಿವಿಗೆ, ಬಾಯಿಗೆ ಇತ್ಯಾದಿಗಳೆಲ್ಲ ಮುಖ್ಯವಾದ ಇಂದ್ರಿಯಗಳಿಗೆ ಆಚಮನ ಮಾಡುವಾಗ ಅಲ್ಲಿ ಪ್ರಾಣಗಳನ್ನು ಮುಟ್ಟಿಕೊಳ್ಳಿಕ್ಕೆ ಉಂಟು, ನೀರ ಪಸೆಯನ್ನಲ್ಲಿಗೆ ಹಾಕಲಿಕ್ಕುಂಟು. ಹಾಗಾಗಿ ಗೋಮೂತ್ರದಿಂದಲೇ ಒಂದು ರೀತಿಯ ಆಚಮನದ ಪದ್ಧತಿಯನ್ನು ಅಂತ ಅನಿಸಿಕೊಳ್ಳುವಂತೆ ಮಾಡಿಕೊಂಡ್ರೆ ವಿಶೇಷವಾದಂತಹ ಪುಣ್ಯ ಇದೆ ಅಂತ ಹೇಳುತ್ತೆ. ಹಾಗೆ ಗೋಮೂತ್ರದಿಂದ ಸ್ನಾನೇನ ತೇನ ಪುಣ್ಯೇನ ನಷ್ಟ ಪಾಪ ಸಮಾನವ. ಪಾಪಗಳನ್ನೆಲ್ಲ ಕಳ್ಕೊಳ್ಳುತ್ತಾನೆ. ಅದು ಎಷ್ಟು 30 ವರ್ಷ ಮಾಡಿದ ಪಾಪ ಅಂತ ಹೇಳ್ತಾನೆ. ಲೆಕ್ಕ ಇದೆ. ಅಂದ್ರೆ ಬದುಕಿನಲ್ಲಿ ಒಂದು 3 ಸರ್ತಿ ಆದರೂ ಗೋಮೂತ್ರ ಸ್ನಾನ ಮಾಡಿದರೆ ಸಂಭ್ರಮಿಸಿಕೊಂಡು ಅಲ್ಲಿರತಕ್ಕಂತಹ ದೇವತೆಗಳನ್ನೆಲ್ಲ ನೆನಪಿಸಿಕೊಂಡು ಗೋಮೂತ್ರದಲ್ಲಿ ಸ್ನಾನ ಮಾಡುತ್ತಾರೆ ಕೇಳಿದರೆ ಸಣ್ಣ ಮಗುವನ್ನು ಸ್ನಾನ ಮಾಡಿಸಿದ್ದಾರೆ. ಯಾರನ್ನು? ಕೃಷ್ಣನನ್ನೇ. ಪೂತನೆಯ ಸಂಹಾರ ಆಗಿದೆ. ಕೃಷ್ಣ ಹುಟ್ಟಿದ್ದು ಅಷ್ಟಮಿಯಂದು. ಹಾಗಾಗಿ ನಾವು ಇವತ್ತು ಅಷ್ಟಮಿಯಂದೇ ಕೃಷ್ಣನ ಜನ್ಮೋತ್ಸವವನ್ನು ಆಚರಿಸುವಂತೆ ಹೇಳಿಕೊಳ್ಳುತ್ತಾ ಇದ್ದೇವೆ. ವಾಸ್ತವವಾಗಿ ಕಾಲದಲ್ಲಿ ಅಷ್ಟಮಿ ಬರುವುದಲ್ಲ, ಅಷ್ಟಮಿ ದಿನವೇ ಬೇಕು, ಸೂರ್ಯೋದಯದಲ್ಲಿ ಅಷ್ಟಮಿ ಬರಬೇಕು ಅಂತ ಹೇಳಿಕೊಂಡು ಆವತ್ತಲ್ಲಿ ಎಂದಾದರೂ ರೋಹಿಣಿ ನಕ್ಷತ್ರ ಯೋಗ ಒಂದು ವರ್ಷದಲ್ಲಿ ಬಂದೇ ಬರ್ತದೆ ಅಂತ ಹೇಳಿಕೊಂಡು ಹಾಗೆ ಅಷ್ಟಮಿ ಹುಟ್ಟಿದ ಕೃಷ್ಣ 7ನೇ ದಿನದಲ್ಲಿ ಅಮಾವಾಸ್ಯೆ ಎಂದು ಪೂತನಿಯನ್ನು ಸಂಹಾರ ಮಾಡಿದ್ದ. ಸಮೃದ್ಧವಾದ ದೊಡ್ಡ ದೇಹ ಪೂತನಿದ್ದು ಅದರ ಮೇಲೆ ಮಗು ಇದೆ. ಇನ್ನು ಹೆಸರು ಬರಲಿಲ್ಲ ಅದಕ್ಕೆ. ಕಪ್ಪು ಮಗು. ಅದನ್ನು ಗೊಲ್ಲತಿಯರೆಲ್ಲ ಹೊತ್ಕೊಂಡು ಹೋಗಿ ಗೋಮೂತ್ರದಲ್ಲಿ ಮುಳುಗಿಸಿದ್ದಾರೆ. ಒಂದು ಲೆಕ್ಕದಲ್ಲಿ ಸ್ನಾನ ಮಾಡಿಸಿದ್ದಾರೆ ಮಗುವನ್ನು ಗೋಮೂತ್ರದಲ್ಲಿ. ಅದಕ್ಕೆ ಜಾಸ್ತಿ ಬೇಡ, ಒಂದು ತಂಬಿಕೆಯಲ್ಲಿ ಸಾಕಾಗತ್ತೆ ಬಿಡಿ ಗೋಮೂತ್ರ ಸ್ನಾನ.
ಅದು ಗೋಮೂತ್ರೇಣ ಸ್ನಾಪಯಿತ್ವ ಇಷ್ಟು ಚೆನ್ನಾಗಿ ಹೇಳುತ್ತೆ. ಹಾಗಾಗಿ ಎಲ್ಲ ಬಗೆಯ ವಿಷಾಣುಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು, ದುಷ್ಟ ಜಂತುಗಳು, ದುಷ್ಟ ಪ್ರಭಾವಗಳು, ದುಷ್ಟ ಶಕ್ತಿಗಳ ಏನೊಂದು ಸಾಮರ್ಥ್ಯ ವಿಶೇಷಗಳಿವೆ ಎಲ್ಲ ನಾಶ ಆಗ್ತದೆ. ಅಷ್ಟು ಪ್ರಭಾವ ಆ ಮೂತ್ರಕ್ಕೆ ದ್ರವ್ಯಾತ್ಮಕವಾಗಿಯೂ ಇದೆ, ಭೌತಿಕವಾಗಿಯೂ ಇದೆ. ಯಾಕೆಂದ್ರೆ ಎಲ್ಲ ಮರಗಿಡಗಳ ಎಲೆ ಸೊಪ್ಪುಗಳನ್ನು ತಿಂದು ಬರತಕ್ಕಂಥ ದನದ ಮೂತ್ರ ಆದ್ರಿಂದ ಅದು ಔಷಧವೇ, ಕಷಾಯ. ಮತ್ತೊಂದಲ್ಲಿ ಇರತಕ್ಕಂಥ ದೇವತೆಗಳ ಸನ್ನಿಧಾನ ವಿಶೇಷಗಳು, ಪ್ರಧಾನವಾಗಿ ಮಹಾಲಕ್ಷ್ಮಿ ಇದ್ದಾಳೆ. ಹೀಗಾಗಿ ಗೋಮೂತ್ರದಿಂದ ಸ್ನಾನ, ಗೋಮೂತ್ರಗಳಿಂದ ಇಂದ್ರಿಯಗಳ ಸ್ಪರ್ಶ ಇವೆಲ್ಲ ಮಾಡಿದವನಿಗೆ 30 ವರ್ಷದಲ್ಲಿ ಮಾಡಿದ ಪಾಪಗಳು ನಿವೃತ್ತಿಯನ್ನು ಪಡಿತಾವೆ ಕೃಷ್ಣ ಹೇಳುತ್ತೆ. ಹಾಗೆ ಪ್ರಾತರುತ್ತಾಯೋ ಭಕ್ತಿಯ ಪ್ರಯಚ್ಛೇತ್ ತೃಣಮುಷ್ಟಿಗಂ ತಸ್ಯ ನಿಶ್ಯತಿ ತತ್ಪಾಪಂ 30 ರಾತ್ರ ಕೃತಂ. ತಿಂಗಳಿಗೊಂದು ದಿನ ಆದರೂ ನೀವೊಂದೊಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ದನಕ್ಕೆ ಒಂದು ಹಿಡಿ ಹುಲ್ಲು ಕೊಡುದು, ಒಂದು ಹಿಡಿದ ಹುಲ್ಲು. ಅದು ಇನ್ನೊಂದು ದನಕ್ಕೆ ಕೊಟ್ಟರೆ ಭಾರಿ ವಿಶೇಷ ಏನತಕ್ಕಂಥ ವ್ರತಗಳನ್ನೆಲ್ಲ ನಾನು ವ್ರತ ಸಮೀಕ್ಷೆಯನ್ನು ಕೊಡುವಾಗ ಹೇಳಿದ್ದೆ. ಇಲ್ಲಿ ಮಹಾಭಾರತದಲ್ಲಿ ಕೃಷ್ಣ ಹೇಳುತ್ತಾನೆ, 1 ತಿಂಗಳು ಮಾಡಿದ ಪಾಪಗಳ ನಿವೃತ್ತಿ ಆಗ್ತದೆ ಪ್ರತಿನಿತ್ಯ ದನಕ್ಕೆ ಒಂದು ಹಿಡಿ ಹುಲ್ಲು ಕೊಡುವ ಮೂಲಕ ಅಂತ ನೋಡಿ. ಹಾಗಾಗಿ ನೀವು 30 ದಿನ ಮಾಡಿದ ಪಾಪದ ನಿವೃತ್ತಿಗೆ ಒಂದು ದಿನ ಆದರೂ ಪಾಡ್ಯದಂದು ಶುದ್ಧ ಪಾಡ್ಯ, ಅದು ಗೋವಿಗೆ ಹೇಳಲ್ಪಟ್ಟದ್ದು. ಮುಖ್ಯವಾಗಿ ಕಾರ್ತಿಕ ಶುದ್ಧ ಪಾಡ್ಯ ಬೇಡ, ಕಾರ್ತಿಕದಲ್ಲಿ ಶುದ್ಧ ಅಷ್ಟಮಿಯನ್ನು ಇಟ್ಕೊಳ್ಳಿ. ಕಾರ್ತಿಕ ಶುದ್ಧ ಅಷ್ಟಮಿ ಅದು ಗೋಪಾಷ್ಟಮಿ ಅಂತ. ಅಂದ್ರೆ ನಾನು ಅದರ ಬಗ್ಗೆ ಪ್ರಮಾಣ ವಾಕ್ಯಗಳನ್ನು ಗೋ ಸಮೀಕ್ಷಾ ಅಂತ ಹೇಳಿಕೊಂಡು ಸುಗುಣಮಾಲಾದಲ್ಲಿ ಕೊಟ್ಟಿದ್ದೇನೆ ಇತ್ತೀಚೆಗೆ. ಗೋಪಾಷ್ಟಮಿ ಅಂದು, ಕಾರ್ತಿಕ ಶುದ್ಧ ಅಷ್ಟಮಿ ಅಂದು ಕೃಷ್ಣ ದನವನ್ನು ಮೇಯಿಸ್ಲಿಕ್ಕೆ ಶುರು ಮಾಡಿತ್ತು. ಅಷ್ಟರವರೆಗೆ ಕರುಗಳ ಜೊತೆಯಲ್ಲಿ ಓಡಾಡ್ತಾ ಇದ್ದ. ಆವತ್ತಿನಿಂದ ಅವನು ದನಗಳ ಜೊತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಹೇಳಿ ಗೋಪಾಲ ಅಂತ ಅಧಿಕೃತವಾಗಿ ಆಗಿಬಿಟ್ಟಿದ್ದಾನೆ, ಗೋಪನಾಗಿದ್ದಾನೆ. ಹಾಗೆ ಯಾವತ್ತು ದನಗಳನ್ನು ಪೂಜೆ ಮಾಡಿದ್ರೆ ಭಾರಿ ವಿಶೇಷ, ಕರುಗಳ ಸಮೇತ ಕೃಷ್ಣನ ಪೂಜೆ ಮಾಡಿದ್ರೆ ಅಂತ. ಹಾಗಾಗಿ ಪ್ರತಿ ತಿಂಗಳ ಶುದ್ಧ ಪಕ್ಷದ ಅಷ್ಟಮಿ ಎಂದಾದರೂ ಒಂದೊಮ್ಮೆ ದನಕ್ಕೆ ಬೆಳಿಗ್ಗೆದ್ದ ತಕ್ಷಣ ಒಂದು ಹಿಡಿ ಹುಲ್ಲು ಕೊಟ್ಟರೆ ಆ ತಿಂಗಳು ಇಡೀ ಮಾಡಿದ ಪಾಪದಿಂದ ನಿವೃತ್ತನಾಗ್ತಾನವ. ಮುಖ್ಯವಾಗಿ ಪ್ರಾತರುತ್ತಾಯ ಭಕ್ತಿಯ ಕುರಿಯಾದ್ ಯಸ್ಮಾತ್ ಪ್ರದಕ್ಷಿಣಂ ಪ್ರದಕ್ಷಿಣೀಕೃತಾತೇನ ಪೃಥ್ವಿ ನಾತ್ರ ಸಂಶಯ. ಬೆಳಿಗ್ಗೆ ಎದ್ದು ಪ್ರದಕ್ಷಿಣೆ ಬಂದ್ರೆ ನೋಡಿ, ಗೋಮೂತ್ರದ ಸ್ನಾನ ಆಯಿತು ನೋಡಿ, ಏನ್ ಮಾಡ್ಲಿಕ್ಕೆಲ್ಲ ಉಂಟು ಅಂತ ಹೇಳಿದ್ ಲೆಕ್ಕ ಹಾಕಿ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿಕೊಂಡಾಯಿತು. ಎಲ್ಲ ಇಂದ್ರಿಯಗಳಿಗೆ ಮುಟ್ಟಿಸಿ ಕಣ್ಣು ತಿಕ್ಕು, ತಣ್ಣು ತೊಳೆಯುವುದು, ಇದೆಲ್ಲ ಬಾಯಿ ಮುಕ್ಕಳಿಸುವುದು ಎಲ್ಲ ಮಾಡಿಕೊಂಡ್ರೆ ಒಂದು ದೃಷ್ಟಿಯಿಂದ ಥೆರಪಿ ಇದ್ದ ಹಾಗೆ. ಸ್ನಾನ ಮಾಡುವ ಮುಂಚೆ ಎಲ್ಲ ಉಪಸ್ಪರ್ಶನ ಆಚಮನ ಮಾಡುವ ಹಾಗೆ ಅದು ಮುಖ್ಯ. ಇನ್ನು ಗೋಮೂತ್ರದಿಂದ ಸ್ನಾನ, ಅದಕ್ಕೆ ಮೊದಲು ಗೋವಿಗೆ ಒಂದು ಹಿಡಿ ಹುಲ್ಲು ಕೊಡುವುದು. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತಾರೆ ಅದಕ್ಕೊಂದು ಪ್ರದಕ್ಷಿಣೆ ಬರುವುದು ಅಂತಾರೆ. ದನಕ್ಕೆ, ಕರು ಸಮೇತ ದನಕ್ಕೆ ಪ್ರದಕ್ಷಿಣೆ ಬಂದ್ರೆ ಭೂಮಿಗೆ ಪ್ರದಕ್ಷಿಣೆ ಬಂದ ಹಾಗೆ ಅವನು ಭೂಪ್ರದಕ್ಷಿಣೆ ಮಾಡಿದ ಫಲವನ್ನು ಪಡಿತಾನೆ. ಮುಖ್ಯವಾಗಿ ಅದು ಪಾಪದ ನಿವೃತ್ತಿಯ ಕಥೆ ಹೇಳಿದ್ರೆ, ದಶರಾತ್ರ ಕೃತಂ ಪಾಪಂ ತಸ್ಯ ತನ್ನಶ್ಯತಿ ಧ್ರುವಂ. 10 ದಿನ ಮಾಡಿದ ಪಾಪ ಅಂದ್ರೆ 10 ದಿನಕ್ಕೊಮ್ಮೆ ಆದ್ರೂ ಒಂದು ಪ್ರದಕ್ಷಿಣೆ ಬರುವ, ಅದನ್ನಾದ್ರೂ ಮಾಡಿಕೊಳ್ಳುವ. ಅಂದ್ರೆ ನಮ್ಮ ಕ್ಯಾಲೆಂಡರ್ ಅಲ್ಲಿ ಹಾಕೊಳ್ಳಿಕ್ಕೆ ಕೆಲಸ. 30 ದಿನಕ್ಕೊಮ್ಮೆ ಹಿಂಡಿ ಕೊಡ್ಲಿಕ್ಕೆ ಅಂದ್ರೆ ಒಂದಿಷ್ಟು ಹುಲ್ಲು ಕೊಡ್ಲಿಕ್ಕೆ ಮಂತ್ ಎಂಡಲ್ಲಿ ಅದೊಂದು ಕೆಲಸ. ಮತ್ತೆ 10 ದಿನಕ್ಕೊಮ್ಮೆ ದನಕ್ಕೆ ಪ್ರದಕ್ಷಿಣೆ ಬರಲಿಕ್ಕೆ, ವಾರಕ್ಕೊಮ್ಮೆ ಇಟ್ಕೊಳ್ಳುವುದು. ಅದು 10 ದಿನಕ್ಕಾದ್ರೂ ಆಗಿ ಹೋಗ್ತದೆ, ಕೆಲವೊಮ್ಮೆ ಬಿಟ್ಟೋದ್ರೆ. ಅಂದೇನೇ ಇರಲಿ, 10 ದಿನ ಮಾಡಿದ ಪಾಪದ ನಿವೃತ್ತಿಗೋಸ್ಕರ ಒಂದು ಪ್ರದಕ್ಷಿಣೆ ಬನ್ನಿ ಅಂದು. 2 ಬಂದ್ರೆ 20 ದಿವಸದ ಪಾಪ ಹೋಗ್ತದೆ. ಎಲ್ಲ ಲೆಕ್ಕ ಅದೇ ಪ್ರಕಾರ 3 ಪ್ರದಕ್ಷಿಣೆ ಬರ್ತೇನೆ, ಬಂದ್ಬಿಡಿ. ತಿಂಗಳಿಗೆ 3 ಪ್ರದಕ್ಷಿಣೆ, ಆಮೇಲೆ 30 ದಿವಸದ್ದು ಒಂದು ಹಿಡಿ ಹುಲ್ಲು ಕೊಡುವುದು, 3 ಪ್ರದಕ್ಷಿಣೆ ಬಂದು ಬಿಡುವುದು. ಅಲ್ಲಿಗೆ ಆ ತಿಂಗಳ ಪಾಪ ನಿವೃತ್ತಿ. ಅಂದ್ರೆ ತಿಂಗಳಾದ್ರೂ ಒಂದೊಮ್ಮೆ ದನವನ್ನು ಮಾತಾಡಿಸಿ ಸೇವೆಗೈರಿ. ತಿಂಗಳಿಗೊಮ್ಮೆ ಆದ್ರೂ ಮಾಡ್ಲಿಕ್ಕೆ ಬರುದಿಲ್ಲ,
ಕೇಳು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ತಿಂಗಳಿಗೊಮ್ಮೆ ಸ್ನಾನ ಮಾಡಿ ಮುಳುಗಿ ಎಲ್ಲ ಸರೋವರವೋ ಕೆರೆಯೋ ಅಥವಾ ನದಿಯೋ ಅಲ್ಲಿಗೆ ಹೋಗಿ ಸಂಕ್ರಾಂತಿಯೋ ಅಮಾವಾಸ್ಯೆಯೋ ಹುಣ್ಣಿಮೆಯೋ ಉಳಿದವರ ಹೆಸರಿನಲ್ಲಿ ಮುಳುಗಿದಾಗೂ ಆಗುತ್ತೆ, ತರ್ಪಣ ಕೊಟ್ಟಾಗೂ ಆಗುತ್ತೆ, ತಾನು ಶುದ್ಧನಾಗ್ತಾನೆ. ಇಲ್ಲ ಆದಿತ್ಯವಾರವೇ ಮಾಡಿಯಪ್ಪ, ಆಗಲಿ ಪರವಾಗಿಲ್ಲ. ಮಂತೆಂಡ ಆದಿತ್ಯವಾರ ಅಂತ ಮಾಡಿಕೊಂಡ್ರೆ ಎಲ್ಲದ್ದಕ್ಕೂ ಆವತ್ತು ತಿಂಗಳ ಕೊನೆಯ ಆದಿತ್ಯವಾರ ಇಟ್ಟುಕೊಳ್ಳೋದು, ಸ್ನಾನ, ದನಕ್ಕೆ ಹುಲ್ಲು ಕೊಡೋದು ಜೊತೆಯಲ್ಲಿ. ಆದ್ರೆ ಆದಿತ್ಯವಾರ ಇಟ್ಕೊಂಡು ಒಂದು ತಪ್ಪಾಗುವುದು ಯಾಕೆ ಹೇಳಿದ್ರೆ, ವಾರಕ್ಕೆ ಹೋದ್ರೆ ಒಂದೊಮ್ಮೆ ಏಕಾದಶಿ ಬಂದು ಬಿಟ್ರೆ ಸಿಕ್ಕಿ ಬಿಡುತ್ತೇವೆ, ದ್ವಾದಶಿ ಬಂದರೂ ಕಷ್ಟಪಡುತ್ತೇವೆ. ಹಾಗಾಗಿ ಆದಷ್ಟು ವಾರವನ್ನು ತಪ್ಪಿಸಿ ತಿಥಿಯನ್ನು ಇಟ್ಕೊಳ್ಳೋದು ಬೆಸ್ಟ್ ಅಂತ ಹೇಳುದು. ಅದಕ್ಕೆ ನಾನು ಪ್ರತಿ ತಿಂಗಳು ಶುದ್ಧ ಪಕ್ಷದ ಅಷ್ಟಮಿಯನ್ನು ಇಟ್ಕೊಂಡ್ರೆ ಆಯ್ತು. ಹೋಗಿ ಕೊಟ್ಟವುಗಳಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಎಷ್ಟೆಲ್ಲ ನೋಡ್ಲಿಕ್ಕೆ ಉಂಟು ಕೇಳಿದ್ರೆ, ದನದ ಹತ್ತಿರ ಇರುವುದು, ದನಕ್ಕೆ ಹುಲ್ಲು ಕೊಡುವುದು, ದನವನ್ನು ಮುಟ್ಟುವುದು, ದನವನ್ನು ನೋಡುವುದು, ದನವನ್ನು ನಮಸ್ಕಾರ ಮಾಡುವುದು, ದನದ ಗೋಮೂತ್ರದಿಂದ ಸ್ನಾನ ಮಾಡುವುದು, ಅವುಗಳು ಮೆಟ್ಟಿದ ಮಣ್ಣನ್ನು ಮೆತ್ತಿಕೊಳ್ಳುವುದು, ಸಗಣಿಯನ್ನು ಹಾಕೊಳ್ಳುವುದು, ಲೇಪನ ಮಾಡಿಕೊಳ್ಳುವುದು, ಇವೆಲ್ಲ ಸೇರ್ತದೆ, ವಿಶೇಷವಾಗಿರ್ತದೆ. ಕಪಿಲ ಪಂಚಗವ್ಯೇನ ಯಸ್ನಾಯಾತ್ ಶುಚಿರ್ನರ, ಪಂಚಗವ್ಯದಿಂದ ಸ್ನಾನ ಕಪಿಲೆತ್ತು. ಸ್ನಾನದ ಪಂಚಗವ್ಯದ ಕಥೆ ಬೇರೆ, ಪ್ರಾಶನದ್ದು ಬೇರೆ, ಅಂದ್ರೆ ಪ್ರಪೋರ್ಷನೇಟ್. ಸ್ನಾನದಲ್ಲಿ ಗೋಮಯವಾರಿಯೇ ಜಾಸ್ತಿ ಇರ್ತದೆ, ಸೆಗಣಿಯನ್ನು ಕಲಡಿಸಿದ ನೀರು, ಗೋಮೂತ್ರ ಜಾಸ್ತಿ ಇರ್ತದೆ, ಹಾಲು ಮೊಸರು ತುಪ್ಪಗಳು ಕಮ್ಮಿ ಇರ್ತವೆ ಸ್ನಾನಕ್ಕಾಗುವಾಗ. ಪ್ರಾಶನಕ್ಕಾಗುವಾಗ ಗೋಮೂತ್ರ ಗೋಮಯಗಳು ಕಮ್ಮಿ ಇರ್ತವೆ, ಹಾಲು ಮೊಸರು ತುಪ್ಪಗಳು ಜಾಸ್ತಿ ಇರ್ತವೆ. ಇನ್ನು ಅಧಿವಾಸ ಅಂತ ಒಂದು ಬೇರೆ ಉಂಟು, ಪ್ರತಿಮೆಗಳನ್ನು ಮುಳುಗಿಸುವಲ್ಲಿ ಸಮ ಪ್ರಮಾಣದಲ್ಲಿ ಇರ್ತವೆ ಕೆಲವೊಮ್ಮೆ. ಇನ್ನು ಆಹುತಿ ಕೊಡ್ಲಿಕ್ಕೆ ಬೇರೆ ಇರುತ್ತೆ ಪಂಚಗವ್ಯ ಅಗ್ನಿಯಲ್ಲಿ. ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಪಂಚಗವ್ಯಗಳನ್ನು ಮೇಳನ ಮಾಡಲಿಕ್ಕುಂಟು. ಇದೆಲ್ಲ ವೇದವ್ಯಾಸರ ಪುರಾಣಗಳಲ್ಲಿ ಹೇಳಿ ಇಟ್ಟದ್ದು, ನಾನು ಅದನ್ನು ಗೋ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೆ. ಪ್ರಾಶನದ ಪಂಚಗವ್ಯದ ಪ್ರಪೋರ್ಷನಟ್ ಎಷ್ಟೇ ಇರ್ತದೆ, ಯಾವ ದನಗಳು, ಬೇರೆ ಬೇರೆ ದನದ್ದೆಲ್ಲ, ಒಂದೇ ದನದಲ್ಲ. ಹಾಗಾಗಿ ಕಪಿಲೆಯ ದನದ ಹಾಲು ಮೊಸರು ತುಪ್ಪ ಜೊತೆಯಲ್ಲಿ ಗೋಮೂತ್ರ ಗೋಮಯ ಸೇರಿಸಿಕೊಂಡು ಯಾರು ಸ್ನಾನ ಮಾಡುತ್ತಾರೆ, ಸ ಗಂಗಾದ್ಯೇಶು ತೀರ್ಥೇಶು ಸ್ನಾತೋ ಭವತಿ ಪಾಂಡವ. ಕೃಷ್ಣ ಹೇಳುತ್ತಾನೆ ಧರ್ಮರಾಜನಿಗೆ, ಅವನು ಗಂಗಾದಿ ಸಕಲ ತೀರ್ಥದಲ್ಲಿ ಮಿಂದ ಪುಣ್ಯವನ್ನು ಪಡಿತಾನೆ. ಪಾಪದ ನಿವೃತ್ತಿ ದಶರಾತ್ರದ ಭಾವಂ ತಸ್ಯ ನಶ್ಯತಿ ಪಾಂಡವ. 10 ದಿನ ಮಾಡಿದ ಪಾಪ ಪಂಚಗವ್ಯದ ಸ್ನಾನದಲ್ಲಿ, 10 ದಿನದ ಅಂದ್ರೆ ತಿಂಗಳಿಗೆ 2-3 ದಿನ ಸ್ನಾನ ಆದ್ರೂ ಮಾಡಿ ಪಂಚಗವ್ಯದಿಂದ ಹೇಳ್ತಾರೆ ನೋಡಿ. ಆಯಾ ದೇವತೆಗಳನ್ನು ಕರೆದು ಪಂಚಗವ್ಯದಲ್ಲಿ ನೆನಪಿಸಿಕೊಂಡು ಅದನ್ನು ಇದರಿಂದ ಏನಾಗುತ್ತೆ ಅಂದ್ರೆ ದೇಹ ಆರೋಗ್ಯವಾಗಿರ್ತದೆ. ಯಾವ ಅಂಗಾಂಗಗಳಲ್ಲಿ ಯಾವುದೇ ರೀತಿಯಾದಂತಹ ಸೋಂಕುಗಳು ಬರುವುದಿಲ್ಲ, ಚರ್ಮ ರೋಗ ಆಗಲಿ ಇತರಗಳಾಗಲಿ ಬೇರೆ ಪ್ರಾಣಿಗಳಾಗಲಿ. ಅದು ಮಾಡಿಕೊಂಡ್ರೆ, ಅಭ್ಯಾಸ ಮಾಡಿಕೊಂಡ್ರೆ, ವಾರಕ್ಕೊಮ್ಮೆ ಪಂಚಗವ್ಯ ಸ್ನಾನವನ್ನು ಮಾಡಿಕೊಂಡ್ರೆ, ಒಂದು ಕೊಡಪಾನ ಬೋರ್ತಿಗೆ ಪಂಚಗವ್ಯ ಮಾಡಿಕೊಂಡು ಹೊಯ್ದುಕೊಂಡ್ರೆ ಪಕ್ಕಕ್ಕೆ ಯಾವುದೇ ರೀತಿಯಾದ ಕಾಯಿಲೆಗಳು ಮಾತ್ರ ಅಲ್ಲ, ಇನ್ಸೆಕ್ಟ್ಸ್ಗಳು ಬರುವುದಿಲ್ಲ ಹತ್ತಿರ. ಇನ್ಸೆಕ್ಟ್ಸ್ ಮಾತ್ರ ಅಲ್ಲ, ಕೆಲವೊಮ್ಮೆ ಮನುಷ್ಯರ ಹತ್ತಿರ ಬರುವುದಿಲ್ಲ ಹೇಳುವ, ಯಾಕೆ ಗೋಮಯದ ಗೋಮೂತ್ರದ ವಾಸನೆ ಉಂಟು ಹೇಳಿ. ಹೌದು, ಕೆಟ್ಟವರನ್ನು ದೂರ ಮಾಡಿಕೊಳ್ಳಿಕ್ಕೂ ಆಗುತ್ತೆ, ಕೆಟ್ಟ ಶಕ್ತಿಗಳು ಬರುವುದಿಲ್ಲ, ಬಾಲಗ್ರಹಾದಿಗಳೆಲ್ಲ. ಹಿಂದೆಲ್ಲ ಸಣ್ಣ ಮಕ್ಕಳಿಗೆ ಗೋಮಯದ ಅಂದ್ರೆ ಬೆರಣಿಯ ಹೊಗೆ ಹಾಕುವುದೊಂದಿತ್ತು, ಅದ್ಭುತವಾದಂಥ ಥೆರಪಿ ಅದು, ಧೂಪದ್ದು. ಹಾಗೆ ಇಲ್ಲಿ ಬಹಳ ಚೆನ್ನಾಗಿ ಹೇಳುತ್ತಾರೆ, ಗಂಗಾದಿ ತೀರ್ಥಗಳಲ್ಲಿಗೆ ಹೋಗಿ ಬಿಂದು ಬರಲಿಕ್ಕೆ ಕಷ್ಟ ಆಗ್ತದೆ, ಉತ್ತಮವಾದ ನದಿ ತೀರ್ಥಗಳು ಸಿಗುವುದಿಲ್ಲ. ಅದಕ್ಕೇನು ಮಾಡುವ, ಪಂಚಗವ್ಯ ಸ್ನಾನ ಮಾಡಿ ಅಂತ ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಅದಾಗಿ ಹೋಗುತ್ತೆ ಕೆಲಸ. ತೀರ್ಥ ಸ್ನಾನದ ತೀರ್ಥ ಪ್ರೋಕ್ಷಣೆ ಪುಣ್ಯ ಬರುತ್ತೆ. 16 ದಿನ ಮಾಡಿದ ಪಾಪಗಳ ನಿವೃತ್ತಿ ಆಗ್ತದೆ. ದೃಷ್ಟ್ವಾತು ಕಪಿಲಾಂ ಭಕ್ತಿಯ ಶ್ರುತ್ವಾ ಹುಂಕಾರ ನಿಸ್ವರಂ, ನೋಡುವುದರಿಂದಲೇ ಹೇಳ್ತಾರೆ. ದಿನನಿತ್ಯ ಕಪಿಲಾಂ ದರ್ಪಣಂಬಾನ್ ಹೇಳಿದಾಗಿ ಭಾಗ್ಯವಂತಂಚ ಭೂಪತಿಂ ಆಚಾರ್ಯ ಮನದಾತಾರಂ ಪ್ರಾತಃ ಪಶ್ಯೇತ್. ಪತಿವ್ರತಾಂ ಅಂತ ನೋಡ್ಬೇಕು, ದನವನ್ನು ನೋಡಿಕೊಂಡದ್ರಿಂದಲೇ ಪುಣ್ಯ ಬರ್ತದೆ. ಪ್ರೀತಿಯಿಂದ ನೋಡ್ಬೇಕು, ಮತ್ತೆ ಕೇಳಬೇಕು ಅವುಗಳ ಸ್ವದ್ದು ಅಂತಾನೆ ನೋಡಿ. ಇದು ವಿಚಿತ್ರ, ಸ್ಪೆಷಲ್ ಇಲ್ಲಿ ಮರಗಳನ್ನು ನೋಡುವುದು, ನೀರು ಹಾಕುವುದು, ಅವುಗಳಿಗೆ ಪ್ರದಕ್ಷಿಣೆ ಬರುವುದು, ಮುಟ್ಟುವುದು ಎಲ್ಲ ಉಂಟು ಅಶ್ವತ್ಥಾದಿಗಳಲ್ಲಿ. ದನಕ್ಕಾಗುವಾಗ
ನೋಡುವುದು, ಒಂದು ಮುಷ್ಟಿ ಹುಲ್ಲು ಕೊಡುವುದು, ಪ್ರದಕ್ಷಿಣೆ ಬರುವುದು, ಜೊತೆಯಲ್ಲಿ ಮುಟ್ಟುವುದು, ಅವುಗಳ ಗೋಮೆ ಗೋಮೂತ್ರಗಳನ್ನೆಲ್ಲ ಲೇಪಿಸಿಕೊಳ್ಳುವ ಕ್ರಮ, ಹಾಲು ಮೊಸರು ತುಪ್ಪವನ್ನು ಸ್ವೀಕಾರ ಮಾಡುವ ರೀತಿ, ಇದ್ರ ಒಟ್ಟಿಗಿನೊಂದು ಹೇಳ್ತಾರೆ ಶ್ರುತ್ವ ಓಂಕಾರ ನಿಸ್ವರಂ. ದಿಸ್ ಇಸ್ ಸ್ಪೆಷಲ್. ಏನ್ ವಿಶೇಷ ಅಂದ್ರೆ ಅವುಗಳ ಕೂಗನ್ನು ಕೇಳಬೇಕು ಅಂತಾರೆ. ಅವುಗಳು ದೇವರನ್ನು ಕರೆಯುವ ರೀತಿ, ಅವುಗಳು ಮಾತ್ರ ಸ್ಪಷ್ಟವಾದಂತಹ ಧ್ವನಿಯನ್ನು ಎಬ್ಬಿಸುವುದು. ನೋಡಿ, ಬೆಕ್ಕಿ ಏನ್ ಹೇಳ್ತದೆ ನಿಮ್ಗೆ ಗೊತ್ತುಂಟ? ಗೊತ್ತಿಲ್ಲ. ನಾಯಿ ಅಂತ ಹೇಳ್ತದೆ, ಏನ್ ಹೇಳತದೆ ಅಂತ. ಸ್ವರ ಏನು ಬರ್ತದೆ ಕೇಳಿದ್ದಲ್ಲ, ಧ್ವನಿ ಏನು ಕೇಳಿದ್ದಲ್ಲ, ಏನು ಹೇಳತದೆ ಗೊತ್ತಿಲ್ಲ. ಹೂಗಳು ಹೇಳುವಂತ ವ್ಯವಸ್ಥೆ ಏನು ಗೊತ್ತಿಲ್ಲ. ಆದ್ರೆ ದನ ಅಂಬಾ ಅಂತ ಕರೆದು ಬಹಳ ಸ್ಪಷ್ಟವಾಗಿ ದೇವಿಯನ್ನಾಗಲಿ ಮಾತೆಯನ್ನಾಗಲಿ ಉತ್ತಮವಾದ ಶಕ್ತಿಯನ್ನಾಗಲಿ ಭಗವಂತನ ವಿಶೇಷವಾದಂತಹ ಕಾರುಣ್ಯವನ್ನಾಗಲಿ ಕರೀತದೆ. ಅದು ಅಕಾರ ಸರ್ವವಾಗಾತ್ಮ ಪರಬ್ರಹ್ಮ ವಿದಾಯಕ ಅಂತ. ಅಕಾರವು ಎಲ್ಲ ಅಕ್ಷರಗಳ ಮೂಲ. ಅಹ ಇತಿ ಬ್ರಹ್ಮ ಅಂತ. ಆ ಎನ್ನುವುದು ದೇವರ ಹೆಸರು. ಆ ಅಮ್ಮಹ ಪುರಾಣರ್ಷಿ ಅಂತ ಪದ್ಮಪುರಾಣದಲ್ಲಿ ವೇದವ್ಯಾಸರ ಬಗ್ಗೆ ಮಾತಾಡುವಾಗ ಭಗವಂತನನ್ನು ಆ ಅಹ ಅಂ ಎಲ್ಲ ಹೆಸರಿನಿಂದ ಕರೆದಿದ್ದಾರೆ. ಆದ್ರಿಂದ ಭಗವಂತನನ್ನು ಬಯಸುತ್ತದೆ, ಬಯಸಬೇಕು, ಬಯಸ್ತೇನೆ ಅಂತ ಹೇಳುವಾಗ ಅಂಬಾ ಅಂತ ಹೇಳಿ ಕಾಮನೆ ಅಂತ ಧಾತ್ವಾರ್ಥ. ಭಗವಂತನನ್ನು ಪ್ರೀತಿಸು, ಭಗವಂತನ ಭಕ್ತನೇ ಹೇಳಿಕೊಂಡು ದೇವರ ಯೋಚನೆ ಮಾಡ್ತಾ ಇದೆ. ದೇವರ ಭಕ್ತರನ್ನು ತನ್ನೆಡೆಗೆ ಕರೆ ಕೊಡುತ್ತಾ ಇದೆ, ಕೇಳುತ್ತಾ ಇದೆ ಎನ್ನುವ ನೆಲೆಯಲ್ಲಿ ದೇವರನ್ನು ಪ್ರೀತಿಸು. ಇಷ್ಟೇ. ದೇಶವನ್ನಲ್ಲ, ದೇಹವನ್ನಲ್ಲ, ನಿನ್ನ ದೇಹವನ್ನು ಅಲ್ಲ, ಇತರರ ದೇಹವನ್ನು ಅಲ್ಲ, ಮತ್ತೆ ದೇಶವನ್ನೂ ಅಲ್ಲ, ಮತ್ತೆ ದೇವನನ್ನು ಕರೆ, ಪ್ರೀತಿಸು, ಅವನ ಆರಾಧನೆ ಆಗಲಿ ಅನ್ನುವ ಅರ್ಥದಲ್ಲಿ ಅದು ಕೂಗುವಂತದ್ದು. ಅರ್ಥ ಆಗುವ ಶಬ್ದ ಸಂಸ್ಕೃತದ ಪದವನ್ನೇ ಅಂಬಾ ಅಂತೇಳಿ ತ್ರ್ಯಂಬಕಂ ಯಜಾಮಹೇ ವೇದ ಮಂತ್ರ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದು ಗೊತ್ತು ನಿಮಗೆ. ಹೀಗೆ ಬಹಳ ಚಂದವಾಗಿ ಅವುಗಳ ಶಬ್ದವನ್ನು ಕೇಳಿ ಅಂತಾನೆ. ಉಳಿದ ಪ್ರಾಣಿಗಳ ಕೂಗನ್ನು ಕೇಳಿ ಹೇಳಿದ್ದಿಲ್ಲ. ದನದ ಕೂಗನ್ನು ಕೇಳಬೇಕು, ಅದೊಂದು ಪುಣ್ಯಪ್ರದವಾದ ವಿಷಯ ಎನ್ನುವುದು ಬಹಳ ಕಡೆ ಸಿಗುವುದಿಲ್ಲ. ಇದು ಕೃಷ್ಣನ ವಾಕ್ಯ. ಶುತ್ವಾ ಓಂಕಾರ ನಿಸ್ವರಂ ಹೇಳಿ. ಇದರಿಂದ ಏನಾಗ್ತದೆ? ವ್ಯಪೋಹತಿ ನರಹ ಪಾಪ ಅಹೋರಾತ್ರ. ಆ ದಿನ ಮಾಡಿದ ಪಾಪ ಹೋಗ್ತದೆ, ಒಂದು ದಿನದ ಪಾಪ ಹೋಗ್ತದೆ. ದನ ಕೂಗುವುದು ಕೇಳಬೇಕು, ನೋಡಿ ಸಿಗುವುದೇ ಇಲ್ಲಲ್ಲ. ಏನ್ ಮಾಡ್ಬೇಕಿಲ್ಲ, ಕೊಟ್ಟಿಗೆ ಪಕ್ಕದಲ್ಲಿ ಕೂತ್ರ ಆಯ್ತು, ದನಗಳು ಕೂಗುವುದು ಕೇಳಿ ಬಂದ್ರೆ ಒಂದಲ್ಲ ಒಂದು ದನ ಕೂಗ್ತದೆ ಎಷ್ಟೊತ್ತಾದ್ರು. ಅವತ್ತಾವತ್ತಿನ ಮಾಡಿದ ಪಾಪದ ನಿವೃತ್ತಿಗೆ ದನವನ್ನು ನೋಡಿ, ದನದ ಸದ್ದನ್ನು ಕೇಳಿ, ಕೂಗನ್ನು, ದನಕ್ಕೊಂದಿಡಿ ಹುಲ್ಲು ಕೊಡಿ, ಇನ್ನು ದನವನ್ನು ಮೈದಡವಿ ಅಂತ ಹೇಳ್ತಾನೆ ಕೃಷ್ಣ. ಅದನ್ನು ಉಲ್ಲೇಖ ಮಾಡ್ತಾನೆ. ಯತ್ರವಾ ತತ್ರವಾ ಚಾಂಗೆ ಕಪಿಲಾಂಬ್ಯ ಸ್ಪೃಶೇತ್ ಶುಚಿಹಿ. ಇಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳುತ್ತಾರೆ. ಶುಚಿಹಿ ಶುಚಿ ಅಂತ ಕೃಷ್ಣ ಹೇಳ್ತಾನೆ. ಮಿಂದು ಬಂದು ಮಡಿಯಾಗಿ ಮಡಿಯಾಗಿ ಒಳ್ಳೆ ರೀತಿಯಿಂದ ನೋಡಿ ಕೈ ತೊಳೆದು ದನವನ್ನು ಮುಟ್ಲಿಕ್ಕೆ. ದನ ಮುಟ್ಟಿದ ನಂತರ ಕೈ ತೊಳೆಯುವುದಲ್ಲ, ದನ ಮುಟ್ಲಿಕ್ಕೆ ಕೈ ತೊಳಿವೆ. ಕೈ ಮಾತ್ರ ಅಲ್ಲ, ಮೈ ತೊಳಿವೆ. ಮಿಂದು ಮಡಿಯಾಗಿ ದೇವರ ಪ್ರತೀಕ ಎನ್ನುವ ನೆಲೆಯಲ್ಲಿ ದನವನ್ನು ಮುಟ್ಲಿಕ್ಕೆ. ನಾವು ದೇವರ ಪ್ರತೀಕವನ್ನು ಸೀದಾ ಬೀದ ಹೋದ ಕೈಯಲ್ಲಿ ಮುಡ್ತೇವೆ? ಇಲ್ಲ, ಕೈ ತೊಳಿತೇವೆ. ಕೈ ಮಾತ್ರ ತೊಳಿತೇವೆ? ಇಲ್ಲ, ಕಾಲು ತೊಳಿತೇವೆ. ಕಾಲು ಮಾತ್ರ ತೊಳಿತೇವೆ? ಇಲ್ಲ, ಮೈ ತೊಳಿತೇವೆ. ಮಿಂದವ ಮಾತ್ರ ದೇವರ ಕೋಣೆ ಯೋಗ್ಯ ಅಂತ ಹೇಳ್ತೇವೆ ನಾವು. ಮತ್ತೆ ಮುಟ್ಲಿಕ್ಕೆ ಹೋದ್ರೆ ದೇವರ ಪ್ರತೀಕ ಮುಟ್ಟುವಲ್ಲಿಯೇ ನಾವು ಮಡಿಮೈಲಿಗೆಯನ್ನು ಕಾಯುತ್ತೇವೆ, ನೋಡುತ್ತೇವೆ. ಆ ಶೌಚಗಳಲ್ಲೆಲ್ಲ ಮುಟ್ಟುವುದಿಲ್ಲ. ಸತ್ತ ಮನೆಯವರು, ಹುಟ್ಟಿದ ಮನೆಯವರು ಎಲ್ಲ ಮುಟ್ಟುವುದು ಕ್ರಮ ಇಲ್ಲ. ಹಾಗೆ ದನವನ್ನು ಹೇಳ್ತಾನೆ ಕೃಷ್ಣ. ಶುಚಿಹಿ ಸ್ಪೃಶೇ ಅಂತ ಹೇಳ್ತಾನೆ. ಆ ಶೌಚದಲ್ಲಿ ಮುಟ್ಟಬೇಡಿ ದನವನ್ನು. ಕೃಷ್ಣ ಹೇಳುವ ರೀತಿ ಕೇಳಿ. ಇನ್ನು ಕೇಳಲಿಕ್ಕೆ ಬರಬೇಡಿ. ಹಾಲು ಕರಿಬಹುದಾ ಅಂತ ಹೇಳಿ ಕೇಳಬೇಡಿ. ಜಾತಾಶೌಚ ಮೃತಾಶೌಚ ಇದ್ದವರು, ಹುಟ್ಟಿದ ಸತ್ತ ಸೂತಕ ಮೃತಕ ಇವೆಲ್ಲ ಇದ್ದವರು, 10 ದಿನದ 3 ದಿನದ ಬಾಂಧವಿಕವಾದ ಕುಟುಂಬಿಕವಾದ ಮೈಲಿಗೆ ಇದ್ದವರು, ಅವರ ಮನೆಯಲ್ಲಿ ಇರತಕ್ಕ ದನವನ್ನು ಅವರು ಕರಿಬಹುದಾ ಅಂತ ಕೇಳಿದ್ರೆ, ಶುದ್ಧ ಇದ್ದವರು ಕರಿ ಚಂದಲ್ಲ. ಅವರ ಮನೆ ದೇವರನ್ನು ಅವರು ಪೂಜೆ ಮಾಡ್ತಾರೆ? ಇಲ್ಲ ಅಲ್ಲ. ಜಡವಾದ ಪ್ರತೀಕವನ್ನು ಅವರು ಮುಟ್ಟುವುದಿಲ್ಲ ಅಂದರೆ ಜೀವಂತವಾದ ಪ್ರತೀಕವನ್ನು ಮುಟ್ಟುವುದು ಸಮ ಆಗ್ತದ?
ಯೋಚನೆ ಮಾಡಿ. ನಿರಂತರವಾಗಿ ಪೂಜೆ ಮಾಡಿಕೊಂಡು ಬಂದಿದ್ದ ಪ್ರತೀಕವೇ ಅವ್ರು ಮುಟ್ಟಿದ್ರೆ ಮೇಲೆ ಆಗುತ್ತೆ, ಬೇರೆ ಯಾರು ಬಂದು ಪೂಜೆ ಮಾಡಿ ಹೋಗ್ಬೇಕು, ಇಲ್ಲ ಹೊತ್ಕೊಂಡು ಹೋಗ್ತಾರೆ ಅಲ್ಲಿಂದ, ಅವ್ರು ಪೂಜೆ ಮಾಡಿ ತರುತ್ತಾರೆ. ಇಲ್ಲಿ ಮನೆಯಲ್ಲಿ ಒಂದು ಪೂಜೆ ಇಲ್ಲ ಆಗುವುದೇ ಒಂದು ವಿಚಿತ್ರ. ಆ ಲೆಕ್ಕದಲ್ಲಿ ಎಲ್ಲಿ ಹೇಳಿದ್ದಿಲ್ಲ ಹಾಗೆ. ಇವನಿಗೆ ಬದುಕಲಿಕ್ಕೆ, ಇವನು ಹಾಕತಕ್ಕಂಥ ಪಿಂಡಾದಿಗಳಿಗೆ ತೀರ್ಥಕ್ಕಾಗಿ ದೇವರು ಬೇಕೆ. ಹಾಗಾಗಿ ಮಗದೊಬ್ಬ ಬಂದು ಮಿಂದು ಅಲ್ಲಿನ ದೇವರ ತೀರ್ಥವನ್ನು ಮಾಡಿಟ್ಟು ಅಲ್ಲಿ ದೇವರ ಪೂಜೆಯನ್ನು ನಡೆಸಿಕೊಟ್ಟು ಮನೆಯಲ್ಲಿ ಹೋಗ್ಬೇಕು. ವಾಸ್ತವ ಸತ್ತ ಮನೆಯಲ್ಲಿ ಪೂಜೆ ಇಲ್ಲ ಹೇಳುವುದು ಅದು ತಪ್ಪು, ಚೆನ್ನಾಗಿಲ್ಲ, ಅವಾದ ಇಲ್ಲ. ಮತ್ತೆ ದೇವರು ಬಂದಾಗ ವಾಸ್ತು ಮುತ್ತಾದ ಕೆಲಸಗಳನ್ನೆಲ್ಲ ಮಾಡ್ತಾರ ದೇವರ ಮನೆಯಲ್ಲಿ, ದೇವರು ಬಿಟ್ಟು ಹೋದಕ್ಕೆ ಎಲ್ಲಿ ಇಲ್ಲ. ಹೀಗಾಗಿ ಬಹಳ ಚೆನ್ನಾಗಿ ಕೃಷ್ಣ ಹೇಳ್ತಾನೆ, ದನವನ್ನು ಮುಟ್ಟಬೇಕಾದ್ರೂ ಸೂರ್ಯೋಗ್ನಿಹಿ ಬ್ರಾಹ್ಮಣ ಗಾವಹ ಅಂತ ಹೇಳಿ ಕೃಷ್ಣ ಬಹಳ ದೊಡ್ಡ ಪ್ರತೀಕವನ್ನಾಗಿ ಗೋವನ್ನು ಹೇಳ್ತಾನೆ ಉದ್ಧವನಿಗೆ. ಅದರಿಂದ ಗೋವನ್ನು ಪ್ರತಿನಿತ್ಯ ಮುಟ್ಟಬೇಕು. ಎಲ್ಲಿ ಮುಟ್ಟಬೇಕು ಅಂತ ಕೆಲವರಿಗೆ ಸಂಶಯ. ಈಗ ಅದು ಕೃಷ್ಣ ಹೇಳ್ತಾನೆ, ಎತ್ರವಾ ತತ್ರವಾ ಚಾಂಗೆ ಅಂದೆ, ಎಲ್ಲಿ ಬೇಕಾದ್ರಲ್ಲಿ ಮುಟ್ಟು ಅಂತಾನೆ. ನಾನು ಕೊಂಬು ಮುಟ್ಟಿ ಹೇಳುದು, ಅದು ಕೊನೆಗೆ ಹೊಡೆಯುವುದು, ಅವನ್ ಬೀಳುವುದು. ಕೃಷ್ಣ ಹೇಳಿದ್ದಾನೆ ಕೊಂಬಿನಲ್ಲಿ ಮುಟ್ಟಿ ಅಂತ. ನಾವು ಮುಟ್ಲಿಕ್ಕೆ ಹೋಗಿ ಪೆಡ್ತಿಂದೇವು ಅಂತ ಹೇಳುದು, ಅದು ಬೇಡ. ಮತ್ತೆ ಕೊಂಬು ಮುಟ್ಲಿಕ್ಕೆ ಹೇಳುದು, ಅವ ಹೇಳ್ತಾರೆ ನಮ್ಮ ದನಕ್ಕೆ ಕೊಂಬೆ ಇಲ್ಲ, ಕೃಷ್ಣ ಹೇಳಿದ್ದು ಸುಳ್ಳೆ, ಅದು ಆಗುದಿಲ್ಲ. ಮತ್ತೆ ಬಾಲ ಮುಟ್ಟುವುದು ಕೆಲವರು ಚೆನ್ನಾಗಿದೆ ಅಂತ, ಅದು ಕಾಲಲ್ಲಿ ಓದ್ರೆ ಅದು ಕಷ್ಟ, ಕೆಲವು ಓದಿತಾರೆ ಅದು. ಅದನ್ನ ಎಲ್ಲಿ ಮುಟ್ಟಬೇಕು ದನವನ್ನು ಹೇಳಲಿಲ್ಲ ಕೃಷ್ಣ. ಅದು ಹೇಳ್ತೇನೆ ಎಲ್ಲಿ ಬೇಕಾದ್ರಲ್ಲಿ ಅಂತ. ಕಿವಿ ಮುಟ್ತೀರಾ, ಮುಟ್ಟಿ ಬರುವಾಗಿಲ್ಲ. ಹೆಚ್ಚಿನವರೆಲ್ಲ ಅದರ ಗಂಗೆ ತಗೊಳ್ಳು ಕುತ್ತಿಗೆ ಮುಟ್ತಾರೆ. ಅದು ಜೊತಾಡುವ ಕುತ್ತಿಗೆ, ಎದುರಲ್ಲಿ ಜೊತಾಡುವ ಚರ್ಮ ಇದೆ, ಗಂಗೆ ತಗೊಳ್ಳು ಅಂತ ಕರೀತಾರೆ. ಆ ಜೋತಾಡುವ ಚರ್ಮ ಅದು ದನದ ವಿಶೇಷ ಲಕ್ಷಣ. ಎಲ್ಲಿ ದನಕ್ಕೆ ಕುತ್ತಿಗೆ ಅಡಿಯಲ್ಲಿ ಜೋತಾಡ್ತಾ ಇಲ್ಲ, ಒಂದು ರೀತಿಯ ಮಾಂಸದ ಚೀಲದ ಹಾಗೆ ಬಹಳ ಚಂದವಾಗಿ ಅದು ಜೋತಾಡದಿದ್ರೆ ಅದು ದನ ಅಲ್ಲ ಅಂತ ಅರ್ಥ. ಯಾರತ್ರ ಹೇಳುದು ನಾವು ಅದನ್ನು? ಗೋವಿನ ಲಕ್ಷಣ ಹೇಳುವಾಗ ಸಾಸ್ನಾದಿ ಮತ್ತೊಂದು ಅವ್ರ ಲಕ್ಷಣ. ಸಾಸ್ನ ಅಂದ್ರೆ ಅದಕ್ಕೆ ಹೆಸರು. ಜೋತಾಡುವ ಚೀಲಕ್ಕೆ, ಚರ್ಮಕ್ಕೆ ಕುತ್ತಿಗೆ ಬದಿಯಲ್ಲಿ ದಪ್ಪನೆ ಇರ್ತದೆ, ಇಳಿಬಿದ್ದಿರ್ತದೆ, ಸ್ಮೂತ್ ಆಗಿರ್ತದೆ. ಮುಟ್ಟುವಾಗ ಅದನ್ನು ಬಿಟ್ಟುಕೊಡ್ತದೆ. ದನ ಹೀಗೆ ಕುತ್ತಿಗೆ ಮೇಲೆ ಮಾಡಿದ್ರೆ ಭಾರಿ ಖುಷಿ ಆಗತ್ತೆ ಅದಕ್ಕೆ. ಅಂತ ಕುತ್ತಿಗೆಯ ಕೆಳಗೆ ಒಂದಿಷ್ಟು ಜೋತಾಡುವಂತೆ ಚರ್ಮ ಅದು ಕೋಳಿಗೂ ಉಂಟು. ಅದಕ್ಕೋಸ್ಕರ ಅವರು ಕೋಳಿ ಆಗಬಾರದು ಅಂತ ಹೇಳಿ ಸಾಸ್ನ ಮಾತ್ರ ಉಂಟದ್ದು ದನ ಅಂತ ಹೇಳಲಿಲ್ಲ ಅವರು. ಸ್ನಾಸ್ನ ಮತ್ತೆ ಕೊಂಬು, ಬಾಲವೋ ಏನಾದ್ರೂ ಇಟ್ಟುಕೊಳ್ಳಿ, 4 ಕಾಲು ಏನಾದ್ರೂ ತಗೊಳ್ಳಿ, ಅದನ್ನ ಗಂಗೆ ತಗೊಳ್ಳು, ಮತ್ತೆ ಕೊಂಬು ಅಥವಾ ಉದ್ದನೆಯ ಬಾಲ ಅಥವಾ 2 ಗೊರಸು ಇರುವ 4 ಕಾಲು, ಇದೇನಾದ್ರೂ ಒಂದು ಇಟ್ಟುಕೊಂಡ್ರೆ ಅದು ಕೋಳಿಗಿಲ್ಲ. ಕೋಳಿಗೆ ಕುತ್ತಿಗೆ ಅಡಿಯಲ್ಲಿ ಚರ್ಮ ಉಂಟು ಸರಿ, ಅದಕ್ಕೇನು ಮುಟ್ಟಿದಾಗ ಖುಷಿ ಆಗುತ್ತೆ ಅಲ್ಲ ಗೊತ್ತಿಲ್ಲ. ಅದಕ್ಕೆ ಗಂಗೆ ತಗೊಳ್ಳು ಅಂತ ಕರೆಯುವುದಿಲ್ಲ, ತಗೊಳ್ಳೋದ್ರೆ ಚರ್ಮ ಅಂತ. ಇಲ್ಲಿ ಗಂಗೆ ಇರ್ಲಿಕ್ಕೆ ಹೋಗಿ ದನದ ಕುತ್ತಿಗೆ ಅಡಿಯಲ್ಲಿ ಅದನ್ನ ಗಂಗೆ ತಗೊಳ್ಳು ಅಂತ ಕರೆದ್ರು. ಹೀಗಾಗಿ ದನವನ್ನು ಎಲ್ಲಿ ಬೇಕಾದ್ರಲ್ಲಿ ಮುಟ್ಟಿಯಪ್ಪ ಅಂತಾರೆ. ಸಾಮಾನ್ಯವಾಗಿ ಬೆನ್ನು ಮುಟ್ಟುವುದು ಚಂದ, ಇದ್ದದ್ರಲ್ಲಿ ಸೇಫ್, ಹಾಯುವುದೂ ಇಲ್ಲ, ಅದಕ್ಕೆ ಹೆಚ್ಚು ಕಿರಿಕಿರಿ ಆಗುವುದಿಲ್ಲ, ಅದು ಸ್ವಲ್ಪ ಅಲ್ಲಾಡ್ತದೆ. ದನದ ಒಂದು ಕತೆ ಗೊತ್ತಾಗ್ತದೆ ಏನು ಕೇಳಿದ್ರೆ, ಅದು ಎಲ್ಲಿ ಮುಟ್ಟಿದ್ದರಲ್ಲಿ ನಲಗ್ತದೆ, ಶೇಕಿಂಗ್, ಅದರ ಅನುಭವ ಅದು ವಿಶೇಷ. ದನದ ವೇಷ ಹಾಕುವುದು ಸುಲಭ, ಆದ್ರೆ ಈ ಫೀಚರ್ ಅಂತ ಅನ್ನೋದು ಭಾರಿ ಕಷ್ಟ. ಎಲ್ಲಿ ಮುಟ್ಟಿದ ತಕ್ಷಣ ಒಂದ್ಸರ್ತಿ ಶೇಕ್ ಮಾಡ್ತದೆ ಅದು ಮೈಯನ್ನು, ಚೆನ್ನಾಗಿ ನಡಗಿಸಿ ಬಿಡ್ತದೆ, ಮುಟ್ಟಿದ್ದು ಗೊತ್ತಾಗಿದೆ ಅಂತ ಹೇಳಿಕೊಳ್ಳುವ ಹಾಗೆ. ಹಾಗಾಗಿ ದನವನ್ನು ಮುಟ್ಟಿಕೊಳ್ಳಿ, ಎಲ್ಲಿಯಾದರೂ ಮುಟ್ಟಿಕೊಳ್ಳಿ, ಆದಷ್ಟು ಹಿಂದೆಗಡೆ ಮುಟ್ಟುವುದರಲ್ಲಿ ಸೇಫ್ ಇರ್ತದೆ. ಹಾಗಾಗಿ ಬೆನ್ನಿನ ಮೇಲೆ ಅದನ್ನು ಸ್ಪರ್ಶ ಮಾಡುವ ಮೂಲಕ ಮಾಡಿದ್ರೆ ಏನಾಗ್ತದೆ, ಸಂವತ್ಸರ ಕೃತಂ ಪಾಪ ವಿನಾಶಯತಿ ಪಾಂಡವ. ಕೃಷ್ಣ ಹೇಳ್ತಾನೆ, 1 ವರ್ಷ ಮಾಡಿದ ಪಾಪ ಹೋಗ್ತದೆ ನೋಡಿ. ವರ್ಷಕ್ಕೊಮ್ಮ ಇದ್ರೆ ದನವನ್ನು ಮೈದಡ್ವಿ ಅಂತ ನೋಡಿ. ಅದಕ್ಕೆ ತಿಕ್ಕಿದ್ರೆ ತುಂಬಾ ಇಷ್ಟ. ಏನಾದ್ರು ಮೈಯಲ್ಲಿ ಕ್ರಿಮಿಕೀಟಗಳು, ಹೇನುಗಳು ಅಥವಾ ಹುಣ್ಣುಗಳು, ನೋವುಗಳು ಎಲ್ಲ ಆಗಿದ್ರೆ ಮತ್ತೆ ಅದಕ್ಕೆ ಗಂಡು ಏನಾಗ್ತದೆ, ತುರಿಕೆ ಆಗ್ತದೆ. ತುರಿಕೆ ಆಗ್ಲಿಕ್ಕೆ ಅದಕ್ಕೋಸ್ಕರ ಅದು ಪ್ರಾಣಿಗಳು ಕೂತದ್ದಕ್ಕೋಸ್ಕರ ನಾವು ಅದಕ್ಕೆ ಬೆನ್ನು ತಿಕ್ಕಿದ್ರೆ ತುಂಬಾ ಖುಷಿ ಆಗ್ತದೆ. ಅದಿಲ್ಲಾದ್ರೆ ರಫ್ ಆದ ಒಂದು ಕಲ್ಲಿಗೆ ಹೋಗಿ ಮೈಯನ್ನು ಉಜ್ಜಬೇಕಾಗುತ್ತೆ, ಮರಕ್ಕೆ ಅದು ಉಜ್ಜಬೇಕಾಗುತ್ತೆ. ಮರ ಮೈಗೆ ಉಜ್ಜುವ ಮುಂಚೆ ನಾವೇ ಅದನ್ನು ತಿಕ್ಕಿದ್ರೆ ಖುಷಿಯಾಗಿ ಸಂತೋಷ ಪಡ್ತದೆ. ಅದಕ್ಕೆ ಎಲ್ಲಿ ಇದೆ, ನಕ್ಕಿಕೊಂಡು ಸರಿ ಮಾಡ್ತವೆ. ಉದ್ದದ ನಾಲಿಗೆ ಇದೆ, ಅದು ಎಷ್ಟು ಉದ್ದ ಬರುತ್ತೆ ಅದು ನೆಕ್ಲಿಕ್ಕೆ, ಅದ್ರ ಬೆನ್ನೆಲ್ಲ ನೆಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ
ಬಾಲ ಇದೆ, ಬಹಳ ದೂರದವರೆಗೆ ಬಾಲ ಬೀಸಿಕೊಂಡು ಚಂದ ಮಾಡ್ತದೆ ಅದು. ಆದ್ರೆ ಹೊಟ್ಟೆ ಅಡಿಗೆ ಇದಕ್ಕೆಲ್ಲ ಆಗುವುದಿಲ್ಲ, ಅದಕ್ಕೆ ಚಂದ ಮಾಡಲಿಕ್ಕೆ. ಹಾಗಾಗಿ ಆದಷ್ಟು ದನವನ್ನು ಮೆಲ್ಲಕ್ಕೆ ಮೈ ದಡವ ಮೂಲಕ ನೀನು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಆಗುತ್ತೆ. ವರ್ಷಗಟ್ಟಲೆ ಮಾಡಿದ ಪಾಪ ನಿವೃತ್ತಿ ಆಗ್ತದೆ ಅಂತಾನೆ ಕೃಷ್ಣ. ಬಹಳ ಚೆನ್ನಾಗಿರುತ್ತೆ. ಅದರಲ್ಲಿ ಮತ್ತೊಂದು 10 ಬಗೆ ಉಂಟು ಹೇಳ್ತಾನೆ ಕೃಷ್ಣ ಕಪಿಲೆಯಲ್ಲಿ ದಾನಕ್ಕೆ ಬರ್ಲಿಕ್ಕೆ ಹೋದಾಗ. ಯಾಕೆಂದ್ರೆ ಒಂದು ಕಪಿಲೆಯ ದಾನ ಅಂದರೆ 1000 ಇತರ ದನಗಳ ದಾನ ಮಾಡಿದ್ದಷ್ಟು ಪುಣ್ಯ. ಈ ನಮೂನೆಯ ಕಪಿಲೆಯ ದಾನವನ್ನು ಮಾಡಿದ್ರೆ ದನದಲ್ಲಿ ಒಂದು ಜಾತಿಯುತವಾದಂತಹ ದನ ಅದು. ಹಾಗೆ ಒಂದು ಕಪಿಲೆಯನ್ನು ಹೊಡೆದ್ರೆ ಬಿನಿ ಇತರ 1000 ದನಗಳನ್ನು ಹೊಡೆದ ಪಾಪ ಬರ್ತದೆ ಅವನಿಗೆ, ಅಷ್ಟು ಮೌಲ್ಯಯುತವಾಗಿದೆ ಅದು. ಅಂತಹ ದನವನ್ನು ಒಬ್ಬ ಒಳ್ಳೆ ಸಾಧಕನಿಗೆ, ಅಗ್ನಿಹೋತ್ರಿಗೆ, ಅಂದ್ರೆ ಅದರ ಹಾಲು ಕರೆದು ಅಗ್ನಿಯಲ್ಲಿ ಆಹುತಿ ಕೊಡುವುದಕ್ಕೆ ಇಟ್ಟುಕೊಂಡವನಿಗೆ, ಮನೆಯಲ್ಲಿ ಆ ದನವನ್ನು ಸಾಕುವವನಿಗೆ, 3 ಹೊತ್ತು ಉಪಯೋಗಕ್ಕೆ ಯಜ್ಞೋಪಯೋಗಿಯಾಗಿ ಸಾಕುವವನಿಗೆ ಒಂದೊಮ್ಮೆ ದನವನ್ನು ದಾನ ಮಾಡಿದ್ರೆ 1,00,000 ದನ ದಾನ ಮಾಡಿದ್ರೆ ನೋಡಿ. ಸಾಮಾನ್ಯ ಕಪಿಲೆ ದಾನ ಕೊಟ್ರೆ 1000 ದನ ಕೊಟ್ಟಾಗೆ ಆಗತ್ತೆ ಅಂತ. ಇದು ಯೋಗ್ಯನಿಗೆ ಒಂದೊಮ್ಮೆ ಅಗ್ನಿಹೋತ್ರಿಗೆ ತಂದು ಕೊಟ್ರೆ, ಯಜ್ಞೋಪಯೋಗಿಯಾಗಿಯೇ ಒಂದು ದನವನ್ನೊಮ್ಮೆ ಕಪಿಲೆಯನ್ನು ದಾನ ಕೊಟ್ರೆ 1000ದ ಲೆಕ್ಕ ಇಲ್ಲ. 1000ದ್ದು 100 ಪಾಲು ಹೋಗಿ 1,00,000 ಗೋದಾನ ಮಾಡಿದ ಪುಣ್ಯ ಬರ್ತದೆ ಅಂತ. ಹಾಗಾಗಿ ಆ ಕಪಿಲೆ 10 ಬಗೆಯಲ್ಲಿ ಉಂಟು. ಪ್ರಥಮ ಸ್ವರ್ಣ ಕಪಿಲ ಅಂತಾರೆ. ಬಂಗಾರದ ಮಿಶ್ರವಾದ ಬಣ್ಣದಲ್ಲಿ ಬಂದರೆ, ಕೆಂಪಿದೆ, ಬಂಗಾರಮಯ ಹೆಚ್ಚಿದೆ, ಹಳದಿ ಮಿಶ್ರಿತವಾದ ಕೆಂಪು ಬಣ್ಣ ಇದು. ಆದ್ರಲ್ಲೇ ಕಪಿಲೆ ಅಂತ ಕರೆಯುವುದು. ಕೆಂದಿ ಎಲ್ಲ ಹೇಳುತ್ತಾರೆ, ಕಬೇತಿ ಎಲ್ಲ ಹೇಳುತ್ತಾರೆ, ಇರ್ಲಿ. ದ್ವಿತೀಯ ಗೌರಪಿಂಗಲ, ಎರಡನೇದ್ದು ಬಿಳಿ, ಸ್ವಲ್ಪ ಜಾಸ್ತಿ ಇದ್ದದ್ದು. ಬಿಳಿ ಇದೆ, ಹಳದಿ ಕೆಂಪು ಮಿಶ್ರಿತವಾದಂತಹ ಬಣ್ಣವಿದೆ. ನಡುವೆ ಬಿಳಿ ಇದ್ದದ್ದು ಆಗುವ. ಹೆಚ್ಚಾಗಿ ನೋಡಿ, ನಾನು ನೋಡಿದ್ದು, ನೀವು ನೋಡಿದ್ರೆ ಹೇಳಿ, ನನ್ನ ಮತ್ತೆ ಗೊತ್ತಿಲ್ಲ. ದನಗಳ ಮೋರೆ ನೋಡಿ, ಹೆಚ್ಚು ದನಗಳಲ್ಲಿ ಹಣೆಯಲ್ಲಿ ಬಹಳ ಚಂದವಾದಂತಹ ಊರ್ಧ್ವ ಪುಂಡ ಇರ್ತದೆ, ಇಷ್ಟು ಬಾಧ ಇರ್ತದೆ. ಸಹಜವಾಗಿ ಕಲರ್ ಬೇರೆ ಇರ್ತದೆ. ಬಿಳಿಯಾದ ರೋಮಗಳು ಊರ್ಧ್ವ ಪುಂಡ ಸ್ಥಾನದಲ್ಲಿ ಇದೆ, ಉದ್ದನೆಯ ನಾಮ. ದನಕ್ಕೆ ಮಾತ್ರ ಅಲ್ಲ, ಅತ್ತಿಟ ನೋಡ್ಲಿಕ್ಕೆ ಹೋದ್ರೆ ಬೇರೆ ನಾಯಿಗೂ ಕಾಣ್ಲಿಕ್ಕೆ ಬರುತ್ತೆ ನೋಡಿ. ನೀವು ನಾಯಿ ನೋಡಿ, ಬೀದಿ ತಿರುಗುವ ನಾಯಿ, ಕಲರ್ ಇನ್ ಬ್ರೌನ್, ಆದ್ರೆ ಅದ್ರ ಹಣೆ ನೋಡಿದ್ರೆ ಹಣೆಯಲ್ಲಿ ಉದ್ದನೆಯ ನಾಮ. ನಮಗೆ ನಾಚಿಕೆ ಆಗ್ಬೇಕು. ಅದು ಬೀದಿವರೆಗೆ ಬಡಿತಿರುತ್ತದೆ ಉದ್ದ ನಾಮ ಹಾಕೊಂಡು 24 hours. ನಾಚಿಕೆ ಇಲ್ಲ ಅದಕ್ಕೆ. ನಾನು ಇವತ್ತಿನವರೆಗೆ ನೋಡಿದ ಯಾವ ನಾಯಿಯಲ್ಲಿಯೂ ಅಡ್ಡಕ್ಕೆ ಹಾಕಿದ ಗೆರೆ ನೋಡ್ಲಿಲ್ಲ ನಾನು. ನಿಮ್ಗೆ ನೋಡಿದ್ರೆ ಒಂದು ಪಿಕ್ಚರ್ ಕಳಿಸಿ, ಮತ್ತೆ ನೋಡ್ತೀನಿ ಯಾವತ್ತಾದ್ರು. ಎಲ್ಲಿ ಅದು ಕತ್ತೆ, ದನ, ನಾಯಿ, ಆಡು ಇವುಗಳಿಗೆಲ್ಲ ಅಡ್ಡ ಗೆರೆ. ಎಲ್ಲಿಯೋ ನಾವು ಬುದ್ಧಿಪೂರ್ವಕವಾಗಿ ಅದನ್ನು ಲ್ಯಾಬಲ್ಲಿ ತಯಾರಿಸಬೇಕೇನೋ ಕೊನೆಗೆ. ಅವುಗಳಲ್ಲಿ ಜನ್ಮಾಂತರದಲ್ಲಿ ಉದ್ದನೆ ಹೋಗಲಿಕ್ಕೆ ಹೊರಟವುಗಳೇ ಅವುಗಳು, ಅಡ್ಡಾಡ್ಲಿಕ್ಕೆ ಬಂದವುಗಳಲ್ಲ. ಅಷ್ಟು ಎಚ್ಚರ ಇರಬೇಕು ಅವುಗಳಿಗೆ. ಆದ್ರಿಂದ ಇಂತಹ ಒಂದು ಬಿಳಿಯಾದ ಕಪಿಲದರವು ಇದೆ ಅಂತ ಹೇಳ್ತಾರೆ. ಸ್ವಲ್ಪ ಬಿಳಿ ಮಿಶ್ರವಾದದ್ದು. ಎಲ್ಲಿ ಏನಂತ ಮತ್ತೆ ಹೇಳುವ. ತೃತೀಯ ರಕ್ತಪಿಂಗಾಕ್ಷಿ, 3ನೇದು ಕಪಿಲೆ ಬಣ್ಣ ಹೇಗೆ ಹೇಳಿದ್ರೆ, ಅವುಗಳದ್ದು ಕಣ್ಣು ಕೆಂಪುಂಟು ಚೂರು. ನೋಡಿದ್ದೇನೆ ಅಂತ ದನಗಳನ್ನು, ಸ್ವಲ್ಪ ಜಾಸ್ತಿಯೇ ಕೆಂಪು, ನಸುಗೆಂಪು, ಜೊತೆಯಲ್ಲಿ ಪಿಂಕ್ಗೆ ಹೋಗುವ ಹಾಗೆ ಇಂತಹ ಒಂದು ದನ ಉಂಟು. ಅದು ಕಪಿಲೆ. ಚತುರ್ಥಿ ಗಳಪಿಂಗಳ, ಇನ್ನು ಕುತ್ತಿಗೆಯಲ್ಲಿ ಮಾತ್ರ ಕೆಂಪು ಕಲರ್ ಜೊತಾಡುವಂಥದ್ದು ಕುತ್ತಿಗೆ, ಅದಕ್ಕೆ ಗಳಪಿಂಗಳ ಅಂತ ಕರಿತೇವೆ ನಾವು. ಅದು ಪಿಂಗಳೇ ಆಗ್ತದೆ, ಕಪಿಲೆಯ ದನ. ಪಂಚಮಿ ಬಬ್ರುವರ್ಣಾಭ, ಜಾಸ್ತಿ ಕಂದು ಬಂದ್ರೆ, ಹಳದಿ ಬಿಳಿ ಜಾಸ್ತಿ ಆದ್ರೆ ಕಂದುಗೆ ಹೋಗ್ತದೆ. ಬಬ್ರು ಅಂದ್ರೆ ಮುಂಗುಸಿ, ಒಂದು ಲೆಕ್ಕದಲ್ಲಿ ಮುಂಗುಸಿ ಕಲರ್ ಹೇಳುದಾದ್ರೆ. ಅಂತ ಮುಂಗುಸಿಯಲ್ಲಿ ಕೆಲವೊಮ್ಮೆ ಡಾರ್ಕ್ ಕಪ್ಪಿಗೆ ಜಾಸ್ತಿ ಹೋಗ್ತದೆ ಬಿಳಿ. ಇದು ಸಾಮಾನ್ಯ ಹಳದಿ ಜಾಸ್ತಿ ಇರತಕ್ಕಂತ ಕಲರ್, ಹಳದಿ ಬಿಳಿ ಮಿಶ್ರಿತವಾದಂತ ಕಂದುಗೆ ಹತ್ತಿರ ಹೋಗುವಂಥದ್ದು. ಮರದ ಕಲರ್ ಇರ್ಲಿ ಹಾಗೆ ಹೇಳುವ, ಮರ ಸಾಮಾನ್ಯತೆ ಕಲರ್ ಬರ್ತದೆ, ಚಿಪ್ಪೆ ಅಲ್ಲ ಅಂತ ನೋಡಿದ್ರೆ. ಅದು ಬಬ್ರುವರ್ಣಾಭ. ಮತ್ತೆ ಷಷ್ಠೀಚ, ಅದು ಏನು ಕೇಳಿದ್ರೆ ಅದು ಶ್ವೇತವಿಂಗಳ, ಅದು ಹೆಚ್ಚು ಬಿಳಿ ಉಂಟು ಅಂತದ್ದೊಂದು. ಕೆಲವೊಮ್ಮೆ ಕಾಲು ಬಿಳಿ ಇರ್ತದೆ, ಅದನ್ನ ಲೆಕ್ಕ ಹಿಡಿತಾರೆ, 4 ಕಾಲು ಬಿಳಿ ಇರ್ತದೆ, ಸಾಕಿದ ಹಾಗೆ ಕಾಣ್ತದೆ ದನ ನೋಡಿದಾಗ.
ಅಂಥದ್ದೆಲ್ಲ ವ್ಯವಸ್ಥೆ ಉಂಟು, ವಿಚಿತ್ರವಾದದ್ದೇ ಅಂತಾರೆ. ಮತ್ತೆ ಸಪ್ತಮಿ ವಕ್ತ್ರವಿಂಗಾಕ್ಷಿ, ಬಾಯಿಯಲ್ಲಿ ಕಲರ್ ಚೇಂಜ್ ಉಂಟು, ಮೊರೆಯಲ್ಲಿ ಮುಸುಡಿನಲ್ಲಿ. ಮತ್ತೆ ಅಷ್ಟಮಿ ಕುರಪಿಂಗಳ ಅಂತ, ಅದಕ್ಕೆ ಗೊರಸು ಕೆಂಪಿದೆ ನೋಡಿ, ಅಲ್ಲಿ ಜಾಸ್ತಿ ಕಲರ್, ಬೇರೆ ಎಲ್ಲ ಲೈಟ್ ಇದೆ ವ್ಯವಸ್ಥೆ. ಉಗುರು ಮಾತ್ರ ನಾನು ಹೇಳಿದ ಹಾಗೆ ಸಾಕ್ಸ್ ಹಾಕಿದಾಗೆ ಕಾರಣ ಹಾಗೆ. ಮತ್ತೆ ನವಮಿ ಪಾಟಲಾಜ್ಞೆಯ ಪಿಂಕ್ ಕಲರಿಗೆ ಪೂರ ತಿರುಗಿದ್ರೆ ಅದು 9ನೇ ಬಣ್ಣದ ಕಪಿಲೆ. ಇನ್ನು 10 ಹೇಳೋದಾದ್ರೆ ದಶಮಿ ಪುಚ್ಛ ಪಿಂಗಲ, ಬಾಲ ಅದರದ್ದು ಕೆಂಪು, ಹಳದಿ ಕೆಂಪು ಮಿಶ್ರಿತವಾದದ್ದು ಬಾಲ, ಉಳಿದ ಕಲರ್ ಬೇರೆ ಕಲರ್. ಈಗ ಒಂದು 10 ಬಗೆಯಿಂದ ಕಪಿಲೆಯನ್ನು ನೋಡ್ಲಿಕ್ಕೆ ಬರ್ತದೆ, ಅದನ್ನು ದಾನ ಮಾಡಲಿಕ್ಕೆ ಉಂಟು ಅಂತ ಕೃಷ್ಣ ಹೇಳ್ತಾನೆ. ಖಾಲಿ ಕಪಿಲೆ ಮಾತ್ರ ಅಲ್ಲ, ದನ ಮಾತ್ರ ಅಲ್ಲ, ಈ ದನಗಳು ನಮಗೆ ತಾಯಿ ಅಂದಿರುವುದು ಅರ್ಥ. ದನಗಳು ಎಲ್ಲ ತಾಯಿಯ ಸ್ಥಾನದಲ್ಲಿ, ಯಾಕೆಂದ್ರೆ ಹಾಲು ಕೊಡ್ತಾವಲ್ವ ಪಾನಕ್ಕೆ ಬೇಕಾದ ಹಾಗೆ. ಇನ್ನು ವೃಷಭಗಳು, ಹೋರಿಗಳು, ಎತ್ತುಗಳು ಇವೆಲ್ಲ ತಂದೆ ಇದ್ದಾಗೆ, ಅವುಗಳಿಗೆ ಮರಿಯಾಗ್ಲಿ ಅವುಗಳೇ ಬೇಕಲ್ಲ, ಇವುಗಳು ತಾಯಿ ಆದ್ರೆ ಅದನ್ನು ಪೋಷಣೆ ಮಾಡುವ, ನೋಡಿಕೊಳ್ಳುವ, ಆನಂದ ಕೊಡುವ ಯಾರು? ಅದು ತಂದೆ. ಹಾಗಾಗಿ ವೃಷಭಗಳು, ಎತ್ತುಗಳು ತಂದೆಗಳಾಗೆ, ಇವುಗಳು ತಾಯಿಗಳಂತ. ಇವುಗಳಲ್ಲಿ ಭೇದ ಅಷ್ಟೇ. ಏವಮೇವ ಶನಡ್ವಾಹ ದಶಪ್ರೋಕ್ತಾಹ ನರೇಶ್ವರ. ಕೃಷ್ಣ ಹೇಳ್ತಾನೆ, ಹೋರಿಗಳಲ್ಲಿ, ಎತ್ತುಗಳಲ್ಲಿ, ವೃಷಭಗಳಲ್ಲಿಯೂ, ಗಂಡು ದನಗಳಲ್ಲಿಯೂ, ಕಪಿಲೆಯಲ್ಲಿ ಇಂಥ 10 ಪ್ರಭೇದ ಉಂಟು ಹೇಳ್ತಾನೆ. ಕರ್ಮ ಪ್ರಕಾರ ಪ್ರಥಮ ಸ್ವರ್ಣ ಕಪಿಲಹ ಅಂತ ಹೇಳಿದಾಗೆ, ಬಂಗಾರ ಮಿಶ್ರಿತವಾದ ಹೆಚ್ಚು ಕಲರಿಗೆ ಬರತಕ್ಕಂಥ ಕಪಿಲವರ್ಣ ಅಂತ ಒಂದು ಎತ್ತು ಇದೆ, ಬೋರಿ ಇದೆ, ವೃಷಭ ಇದೆ. ಹಾಗೆ ದ್ವಿತೀಯ 2ನೇದ್ದು ಗೌರವಿಂಗಲ ಅಲ್ಲಿ ಹೇಳಿದ ಹಾಗೆ. 3ನೇದ್ದಾಗುವಾಗ ರಕ್ತಪಿಂಗಾಕ್ಷಿ ಕೆಂಪು ಕಣ್ಣು, ಸರಿ. 4ನೇದ್ದು ಗಳಪಿಂಗಳ, ಗಳ ಅಂದ್ರೆ ಕುತ್ತಿಗೆಯಲ್ಲಿ ಕಲರ್ ಮಾತ್ರ. ಬಬ್ಬರು ಪಿಂಗಳ 5ನೇದ್ದು ಮುಂಗುಸಿ ಅಂತೆ ಕಲರ್. ಷಷ್ಠಿ ಶ್ವೇತ ಪಿಂಗಲ, ಇನ್ನು ಬಿಳಿ ಹೆಚ್ಚು ಛಾಯೆ ಇರುವಂತದ್ದು. ಸಪ್ತಮಿ ಅದು ಮತ್ತೊಂದು ರೀತಿ ಇದ್ದು, ವಕ್ತ್ರಪಿಂಗಾಕ್ಷಿ, ಬಾಯಿಯಲ್ಲಿ ಕಲರ್ ಚೇಂಜ್. ನವಮಿ ಮತ್ತೆ ಅದನ್ನು ನೋಡಿಕೊಂಡ್ರೆ ಅದೊಂದು ವಿಚಿತ್ರ, ಕುರಪಿಂಗಳ, ನೆಲದಲ್ಲಿ ಇಡುವ ಕಾಲಿನಲ್ಲಿ ಬಣ್ಣ ವ್ಯತ್ಯಾಸ ಉಂಟು. ದಶಮಿ ಪುಚ್ಛಪಿಂಗಲ, ಬಾಲವೇ ವ್ಯತ್ಯಾಸ ಆಗಿಬಿಟ್ರೆ ಕಲರಲ್ಲಿ. ಹೀಗೆ ಏವಮೇವ ಹೆನಡುವಾಹ, ಎತ್ತುಗಳು ಹೀಗೆ ಇವೆ, 10 ಮುಖಗಳಲ್ಲಿವೆ, 10 ಬಗೆಗಳಲ್ಲಿವೆ. ಈ 10 ದಾನಗಳನ್ನೆಲ್ಲ ಮಾಡ್ಲಿಕ್ಕೆ ಉಂಟು ಅಂತ ಹೇಳ್ತಾನೆ ಕೃಷ್ಣ. ಮತ್ತೆ ಇವುಗಳನ್ನೆಲ್ಲ ದನವನ್ನಾಗಲಿ ಕಳೆದ ಬಾರಿಯೇ ಕೃಷ್ಣ ಹೇಳಿದ್ದ, ಅಯೋಗ್ಯರಿದನ್ನು ಸಾಕಿಕೊಳ್ಳಿಕ್ಕಿಲ್ಲ, ಉಪಯೋಗಿಸಿಕೊಳ್ಳಬಾರದು ಅಂತ. ಮತ್ತೆ ಯೋಗ್ಯನಾದವನು ಉಪಯೋಗಿಸಿಕೊಳ್ಳಿಕ್ಕೆ ಎಷ್ಟು ಬಗೆಯನ್ನು ಉಪಯೋಗಿಸಿಕೊಳ್ತಾನೆ. ಕೆಲವೊಮ್ಮೆ ಆಚೀಚೆ ಹೋಗಬೇಕಾದ್ರೆ ಗಾಡಿ ಎಳಿಲಿಕ್ಕೆ ಉಪಯೋಗಿಸಿಕೊಂಡಾನು, ಗದ್ದ ಉಳುಮೆಗೂ ಉಪಯೋಗಿಸಿಕೊಂಡಾನು, ಎಲ್ಲ ಸರಿ. ಆದರೆ ಉಪಯೋಗಿಸುವ ರೀತಿ ಏನು ಅಂತ ಕೃಷ್ಣ ಹೇಳುತ್ತಾನೆ. ನವಾಹಯಚ್ಚ ಕಪಿಲಾಂ ಕ್ಷೇತ್ರೇವ ಅಧ್ವನಿವಾ ದ್ವಿಜ. ಯೋಗ್ಯನು ಒಳ್ಳೆಯವನು ತನ್ನಲ್ಲಿ ಇರತಕ್ಕಂಥ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟ ದನವನ್ನು, ಅದು ಹೇಳಿದ್ದಲ್ಲ ಹಿಂದೆ, ಅಗ್ನಿಹೋತ್ರಕ್ಕೆ ಮಾತ್ರ, ಯಜ್ಞಕ್ಕೆ ಮಾತ್ರ ಉಪಯೋಗಿ, ಬೇರೆ ಕಡೆ ಉಪಯೋಗಿಸ್ಲಿಕ್ಕಿಲ್ಲ ಅಂತ. ಮತ್ತೆ ಎಲ್ಲಿಯಾದ್ರೂ ಅದನ್ನು ಎಳಿಲಿಕ್ಕೆ ಕಟ್ಟಿಬಿಟ್ರೆ, ಕರ್ಕೊಂಡು ಹೋದ್ರೆ, ಅದು ಅವುಗಳನ್ನು ಗದ್ದೆಗೆ ಉಳುಮೆಗೆ ಹಾಕಿಬಿಟ್ರೆ, ಇತರರಂತೂ ಹಾಕುವಂತೆ ಇಲ್ಲ. ಯೋಗ್ಯನಾದವನು ಹಾಕಬಾರದು ಹೇಳ್ತಾನೆ. ಅದನ್ನು ಗಾಡಿ ಎಳಿಲಿಕ್ಕೆ ಉಪಯೋಗಿಸಬೇಡ, ಅದನ್ನು ಗದ್ದೆ ಉಳಿಲಿಕ್ಕೆ ಹಾಕಬೇಡ. ಆ ಎತ್ತುಗಳ ಬಗ್ಗೆ ಹೇಳುದವ. ಮತ್ತೆ ಒಂದೊಮ್ಮೆ ಹಾಕಿದ್ರೆ ವಾಹಯೇದು ಹುಂಕೃತೇನೈವ, ಬಹಳ ಚೆನ್ನಾಗಿ ಹೇಳುತ್ತಾನೆ. ಮತ್ತೆ ಯಾವುದರಿಂದಲೂ ಅಲ್ಲ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಅದು ಯಾವುದು ಮತ್ತೆ ಕೇಳಿದ್ರೆ, ಒಂದೊಮ್ಮೆ ಲತಯ ವಾ ಸಪತ್ರಯ, ಬೇಕಾದ್ರೆ ಬಳ್ಳಿಯಿಂದ ಹೊಡೀರಿಯಪ್ಪ ದನಕ್ಕೆ. ಆ ಬಳ್ಳಿ ಹೇಗಿರ್ಬೇಕು ಕೇಳಿದ್ರೆ, ಅದರಲ್ಲಿ ಎಲೆ ಇರಬೇಕು, ಎಲೆ ಬಳ್ಳಿಯಿಂದ. ಇಲ್ಲ ಅದು ಎಳೆ ಜೋರು ಮಾಡಿಕೊಂಡು ಅದನ್ನು ಹೋಗಿಸ್ಬೇಕು ಹೊರತು ಮತ್ತೇನು ಮಾಡ್ಲಿಕ್ಕಿಲ್ಲ. ಮತ್ತೆ ನದಂಡೇನ ನಯಸ್ತ್ಯಾವ ನ ಭಾಷೆಯನ ನವ ಪುನಃ. ಮತ್ತೆ ಹಗ್ಗದಲ್ಲಿ ಹೊಡೆಯುವುದು, ಚಾಟಿಯಲ್ಲಿ ಬಡಿಯುವುದು, ಕಬ್ಬಿಣದ ಕೋಲಲ್ಲಿ ಹೊಡೆಯುವುದು, ಅಥವಾ ಯಾವುದೋ ಒಂದು ದಂಡ, ಇವೆಲ್ಲ ಉಪಯೋಗಿಸ್ಲಿಕ್ಕೆ. ದನಕ್ಕೆ ಹೊಡಿಲಿಕ್ಕೇನೇ ಇಲ್ಲ. ಆದ್ರೆ ಈ ರೀತಿಯಾಗಿ ಇನ್ನು ಕೆಲಸ ಮಾಡಿಸ್ಲಿಕ್ಕೆ ಮನುಷ್ಯರಿಗೆಲ್ಲ ಹೊಡೆಯುವುದು ಸರಿ ಆಗ್ತದ? ಹಾಗಾಗಿ ದನವನ್ನು ಉಪಯೋಗಿಸಿಕೊಳ್ಳುವಾಗ ಬಹಳ ಚೆನ್ನಾಗಿ ಹೇಳ್ತಾರೆ.
ಅದು ಯಾರು ಉಪಯೋಗಿಸಿಕೊಳ್ಳುವವನಿಗೂ. ಉಪಯೋಗಿಸಿಕೊಳ್ಳುವವನು ಬೇರೆಯವನಾಗಬಾರದು. ಒಳ್ಳೆ ತಿಳಿದವನು, ಜ್ಞಾನಿ, ಭಗವದ್ ಎಚ್ಚರವುಳ್ಳವನು, ದೇವರ ಸೇವೆಗೆ ಅಂತ ಇಟ್ಟುಕೊಳ್ಳಬೇಕು. ಅಂಥವನು ಸಹ ಅವುಗಳನ್ನು, ತಂದೆ ತಾಯಿಗಳಂತಿರುವವುಗಳನ್ನು ತೀಕ್ಷ್ಣವಾಗಿ, ಕ್ರೂರವಾಗಿ, ಉಗ್ರವಾಗಿ ಉಪಯೋಗಿಸಿಕೊಳ್ಳಿಕ್ಕಿಲ್ಲ. ಹಾಗೆ ಮಾಡಿದರೆ ದೇವಪಿತೃಗಳ ಶಾಪ ಉಂಟದಕ್ಕೆ, ಅವರಿಗೆ. ಅದಕ್ಕೆ ಅಂದ್ರೆ ಆ ಕರ್ಮಕ್ಕೆ ದೇವಪಿತೃಗಳು, ದೇವತೆಗಳು, ಪಿತೃಗಳು ಎಲ್ಲ, ಹಿರಿಯರು ಎಲ್ಲ ಶಾಪ ಕೊಡುತ್ತಾರೆ ಇವನಿಗೆ. ಮತ್ತೆ ನರಕಕ್ಕೆ ಹೋದವನ ಪಕ್ಕ ಬರುವುದಿಲ್ಲ. ಮನ್ವಂತರ ಪ್ರಳಯ ಕಳೆದೋ, ದಿನ ಪ್ರಳಯ ಕಳೆದೋ ಎಲ್ಲ ಹೇಳುವಂಥದ್ದವನು. ಅದನ್ನ ಪ್ರಳಯದವರೆಗೆ ಅಂತವನಿಗೆ ಪನಿಷ್ಮೆಂಟ್ ಇದೆ ನರಕ. ಆ ದನದಲ್ಲಿ ಇರತಕ್ಕಂಥ ರೋಮಗಳ ಲೆಕ್ಕಾಚಾರದಂತೆ ನರಕವನ್ನು ಅನುಭವಿಸ್ತಾನನು. ನರಕದಲ್ಲಿ ಯೋಗ್ಯವಾದ ಕಪಿಲೆಯನ್ನು ತನ್ನ ಸ್ವಂತಕ್ಕೆ ಗಾಡಿ ಹೊಡಿಲಿಕ್ಕೆ, ಗದ್ದೆ ಉಳುಮೆಗೆ ಎಲ್ಲ ಬಳಸಿಬಿಟ್ರೆ, ಅದನ್ನು ಸಹ ತೀಕ್ಷ್ಣವಾಗಿ ಕೋಲಲ್ಲಿ ಬಡಿದು ಹಿಂಸೆ ಮಾಡಿ ಎಲ್ಲ ಮಾಡಿದರೆ ಕಂಡಾಬಟ್ಟೆಗಳ ಕಾಲ ನರಕವನ್ನು ಬಡಿತಾನೆ. ಅದೇ ದನವನ್ನು, ಇಂಥ ದನವನ್ನು ಒಂದೊಮ್ಮೆ ದಾನ ಮಾಡಿದಾಗ, ದಾನಾತ್ ಅವನೇನಾಗ ರೋಮ ವರ್ಷದಷ್ಟವನು ಸ್ವರ್ಗದಲ್ಲಿ ಇರ್ತಾನೆ. ದಾನ ಮಾಡುವಾಗ ಬಂಗಾರದ ಕೊಂಬು ಆಗಬೇಕು, ಅದಕ್ಕೆ ಬೆಳ್ಳಿಯ ಗೊರಸು, ಕಾಲಿಗೆ 2 ಬಂಗಾರದ ಕೊಂಬು, 4 ಗೊರಸು, ಮತ್ತೆ ಸಂವತ್ಸಾಂ, ಕರು ಸಮೇತ ಕೊಡುವುದೇ. ಕರು ಹುಟ್ಟಿದ್ದು ಹೇಳಿದರೆ ದಾನ ಮಾಡುವುದಲ್ಲ. ಹಾಗೆ ಕಾಂಸ್ಯ ದೋಹಿನಿ, ಅದಕ್ಕೆ ಹಾಲು ಕರೀಲಿಕ್ಕೆ ಕಂಚಿನ ಪಾತ್ರೆ, ಮತ್ತು ಅವನನ್ನು ಅಲಂಕಾರ ಮಾಡಿಸಿ, ಅವನಿಗೂ ಅದಕ್ಕೂ ಅಲಂಕಾರ ಮಾಡಿಸಿ ಕೊಡ್ಲಿಕ್ಕಿರುವಂಥ ದಾನದ ಕಥೆ ಕೃಷ್ಣ ಹೇಳುತ್ತಾನೆ. ಮತ್ತೆ ಅವುಗಳನ್ನು ಎಳ್ಕೊಂಡು ಹೋಗುವ, ಉಪಯೋಗಿಸಿಕೊಳ್ಳುವಾಗ ಅವುಗಳಿಗೆ ಒಂದೊಮ್ಮೆ ಆಯಾಸ ಆದರೆ ನಿಲ್ಲಿಸಬೇಕು. ಅವುಗಳಿಗೆ ಕೈಕಾಲುಗಳು ಸಮ ಇಲ್ಲ ಆದರೆ ನಾವು ಅದನ್ನು ಕಟ್ಟಲಿಕ್ಕಿಲ್ಲ ಹೇಳ್ತಾನೆ. ಎತ್ತುಗಳನ್ನು ಕಟ್ಟುವಾಗ ನೋಡಿಕೊಳ್ಳಿಕ್ಕೆ ಉಂಟು. ನಕ್ಷುತ್ ಕ್ಷುಶ್ರಾಶ್ರಮ ಶ್ರಾಂತಾನ್, ಹಸಿವಾಗ್ತಾ ಉಂಟು, ಅವುಗಳನ್ನು ಎಳಿಲಿಕ್ಕೆ ಕಟ್ಟಬಾರದು. ಬಾಯಾರಿಕೆಯಲ್ಲಿ ಪೀಡಿತವಾಗಿದೆ, ಆಯಾಸ ಪಡ್ತಾ ಇದೆ, ಇವುಗಳನ್ನೆಲ್ಲ ಎಳಿಲಿಕ್ಕೆ ಆಗಲಿ, ಗಾಡಿಗಾಗಲಿ ಕಟ್ಟಲಿಕ್ಕೆ ಹೋಗಬೇಡ. ನಕ್ಷುತ್ ಕ್ಷುಷ್ಣ ಸಮಶ್ರಾಂತಾನ್ ವಾಹಯೇತ್ ವಿಕಲೇಂದ್ರಿಯಾನ್, ಕಾಲು ಸರಿ ಇಲ್ಲ, ಕೈಕಾಲುಗಳ ರೋಗ ಇದೆ, ಇಂಥವುಗಳನ್ನು ಮುರಿದೋಗಿದೆ ಕೆಲವೊಮ್ಮೆ, ಇಂಥವುಗಳನ್ನು ಕಟ್ಟಿ ದುಡಿಸಿಕೊಳ್ಳಬೇಡ. ಮತ್ತೆ ಅತೃಪ್ತೇಶು ನಭುಂಜೀಯಾತ್ ಪಿಬೇತ್ ಪೀತೇಶು ಚೋದಕಂ, ಅವುಗಳು ಬೇಸರದಲ್ಲಿ ಕೂತ್ರೆ ಅವುಗಳ ಮೇಯಿಸುವವನಿವ, ಸಾಕಿದವನಿವ, ಇವನು ಅವುಗಳಾಗಿ ಉಪವಾಸ ಮಾಡಬೇಕು, ತಿನ್ಬಾರ್ದು, ಬೇಸರದಲ್ಲಿ ಇರಬೇಕು. ಅವುಗಳು ನೀರು ಕುಡಿದ್ರೆ ಕುಡಿಲಿಕ್ಕೆ, ಅವುಗಳು ತಿಂದ್ರೆ ತಿನ್ಲಿಕ್ಕೆ. ಹಾಗೆ ದನವನ್ನು ಸಾಕುವುದು ಸುಲಭ ಅಲ್ಲ. ದನಗಳು ಮನೆಯ ಒಂದು ಯೂನಿಟ್ ಅಂತೆ, ಪ್ರತ್ಯೇಕ ಅಲ್ಲದೆ ಹೇಳಲಿಕ್ಕೆ. ಅವುಗಳ ಸಂಕಟದಲ್ಲಿ ಇವನು ಶಾಮೀಲಾಗಿ, ಪಾಲುದಾರನಾಗಿ ಇರಬೇಕಾಗ್ತದೆ. ಈ ರೀತಿ ಆಗಬೇಕು. ಮತ್ತೆ ಅವುಗಳನ್ನು ಎಳ್ಕೊಳ್ಳಿಕ್ಕೆ, ಕಟ್ಟಲಿಕ್ಕೆ, ದಾರಿಗೆ ಹೋಗುವಾಗ, ಗಾಡಿ ಎಳಿಲಿಕ್ಕೋ ಗದ್ದೆ ಮೇಯಿಸ್ಲಿಕ್ಕೆ ಉಪಯೋಗಿಸುವಾಗ, ಅನ್ನ ಪೂರ್ವತ್ರ ಭಾಗೇಚ ದುರ್ಯಾಣ ಮಾನುಸ್ಮೃತಂ, ಅವುಗಳಿಗೆ ನೊಗ ಕಟ್ಟುವುದಾಗಲಿ, ನೇಗಿಲು ಕಟ್ಟುವುದಾಗಲಿ, ಅಥವಾ ಗಾಡಿಗಾಗಲಿ ಅವುಗಳನ್ನು ಉಪಯೋಗಿಸಿಕೊಂಡ್ರೆ, ಅಲ್ಲಿ ಅದಕ್ಕೆ ನೇಗಿಲು ಹಿಡಿದ, ನೊಗ ಹಿಡಿತು, ಉಪಯೋಗಿಸಿಕೊಂಡ್ರೆ ಬೆಳಗಿನ ಹೊತ್ತು ಮಾತ್ರ ಕೆಲಸ ಮಾಡಿಸ್ಬೇಕು ಅವುಗಳಿಗೆ. ಅನ್ನ ಪೂರ್ವತ್ರ ಭಾಗೇಚ ಧರ್ಮಾಣ ದುರ್ಯಾಣ ಮಾನಸ್ಮೃತ, ಹೊತ್ಕೊಂಡು ಹೋಗಲಿ ಎಳಿಲಿಕ್ಕೆ ದನಗಳಿಗೆ ಬೆಳಿಗ್ಗೆ ಬೆಸ್ಟ್. ಮಧ್ಯಾಹ್ನ ವಿಶ್ರಾಮೇ ಮಧ್ಯವೇ ಬಾಗಿ, ಮಧ್ಯಾಹ್ನ ಅವುಗಳಿಗೆ ವಿಶ್ರಾಂತಿ. ಅವುಗಳು ತಿಂತಾವೆ, ಮೆಲುಕು ಹಾಕ್ತಾವೆ, ಕೂತ್ಕೊಳ್ತಾವೆ, ಆಚೀಚೆ ಅಲ್ಲಿಗೆ ಕೂಡಲಾಡಿಸಿ ನಿದ್ದೆ ಮಾಡ್ತಾವೆ. ಮಧ್ಯ ಹೊತ್ತಿನಲ್ಲಿ ಅವುಗಳ ಕೆಲಸ ಮಾಡಿಸಬೇಡ. ಮತ್ತೆ ಬಾಗೇಚ ಅಂತೆ ತಾಸುಕಂ, ಸಂಜೆ ಹೊತ್ತು ಅದು ನಿನ್ನ ಅನುಕೂಲ ನೋಡಿಕೊಂಡು, ಅವುಗಳ ಅನುಕೂಲ ನೋಡಿ, ಬೇಕಾದ್ರೆ ಬೇಕು ಇಟ್ಕೊಳ್ಳಿಕ್ಕೆ. ಅದರಿಂದ ದನವನ್ನು ಒಂದೊಮ್ಮೆ ಗಾಡಿಗೆ ಕಟ್ಟುವುದಾದ್ರೂ, ಗದ್ದೆಗೆ, ದನ ಅಂದ್ರೆ ಎತ್ತು, ವೃಷಭ, ಹೋರಿ, ಇವುಗಳನ್ನು ಗದ್ದೆಗೆ ಬಿಡುವುದಾದರೂ, ಎಳ್ಕೊಂಡು ಹೋಗ್ಲಿಕ್ಕೆ ನೇಗಿಲಿಗೆ ಹಾಕುವುದಾದ್ರೂ ಬೆಳಿಗ್ಗೆ ಹೊತ್ತು ಮಾತ್ರ. ನಾವು ಸುಮಾರು ಒಂದು 50 ವರ್ಷದ ಹಿಂದೆ ಗದ್ದೆ ಇರುವಾಗೆಲ್ಲ ಕೇಳ್ತಾ ಇದ್ದೀವಿ, ಬೆಳಿಗ್ಗೆ 5-6 ಗಂಟೆಗೆ ಗದ್ದೆಯಲ್ಲಿ ನಿಲ್ಲಿಸ್ತಾನೆ, ಅವುಗಳಿಗೆ ಹುಮ್ಮಸ್ಸು ಕೊಡತಕ್ಕಂತ ಸೌಂಡ್ ಮಾಡ್ತಾನೆ, ಶಬ್ದ ಮಾಡ್ತಾನೆ, ಹೇಳಿಕೊಂಡು ಅವುಗಳು ಖುಷಿಯಲ್ಲಿ ಹೋಗ್ತಾವೆ ಬೆಳಿಗ್ಗೆ.
ಬಿಸಿಲು ಬರ್ಲಿಕ್ಕೆ ಶುರುವಾಯ್ತಾ 11 ಗಂಟೆಗೆ ಅವನನ್ನು ನೆರಳಲ್ಲಿ ಕಟ್ತಾನೆ. ಸೀದಾ ಮನೆಗೆ ಬಂದು ಸ್ನಾನ, ಅವನದ್ದು ಊಟೋಪಚಾರ, ಅಲ್ಲಿಗೆಲ್ಲ ಹೋಗ್ತಾನೆ. ಆನಂತರ ಸಂಜೆ ಹೋಗ್ಲಿಕ್ಕೆ ಅದು ಬೇಕಾದ್ರೆ, ಸಂಜೆ ಅವನಿಗೆ ಆರಾಮಿದ್ರೆ, ಅಲ್ಲಿ ಸ್ವಲ್ಪ ಬಾಕಿ ಇದ್ರೆ ಕೆಲಸ, ಅವುಗಳು ಸಮರ್ಥವಾಗಿದ್ರೆ ಮತ್ತೆ ಸಂಜೆ ಪುನಃ 4ರಿಂದ 5, 6 ಮಾಡಲಿಕ್ಕೆ ಬರುತ್ತೆ. ಹೀಗೆ ದನಗಳನ್ನು ಉಪಯೋಗಿಸಿಕೊಳ್ಳುವ ಸಮಯದ ಬಗ್ಗೆಯೂ ಕೃಷ್ಣ ಹೇಳುತ್ತಾನೆ. ಹಾಗೆ ಮಾಡಿದ್ರೆ ದಾರಿಯಲ್ಲಿ ಎಲ್ಲ ಮಧ್ಯಾಹ್ನ ರೆಸ್ಟ್ ಅಂತೆ ನೋಡಿ. ಬೆಳಿಗ್ಗೆ ಹೋಗುವುದು ಗಾಡಿ, ಮತ್ತೆ ನಿಲ್ಲಿಸುವುದು. ನದಿ ತೊರೆ ಬಂದ್ರೆ ಅಲ್ಲಿ ಮಧ್ಯಾಹ್ನ ಇವನದ್ದು ಸ್ನಾನ ಅಡುಗೆ ಎಲ್ಲ ಮಾಡಿ ಮತ್ತೆ ಸಂಜೆ ಆಗುವ ತಗೊಂಡು ಹೋಗ್ಲಿಕ್ಕೆ. ಹೀಗೆ ಮಾಡಿದ್ರೆ ಎಲ್ಲಿಯಾದ್ರೂ ಮಧ್ಯದಲ್ಲಿ ಕಾಡು ದಾರಿ ಬಂದ್ರೆ ಅಂತ ಮಾಡುವ, ಸಂಜೆ ನಂತರ ತಗೊಂಡು ಹೋದ್ರೆ ಇವ ರೆಸ್ಟ್ ಮಾಡಿದ್ದಕ್ಕೆ ಸಿಕ್ಕಿ ಬೀಳ್ತಾರಲ್ಲ. ಅದೇ ಕೃಷ್ಣ ಅದನ್ನು ಗುರುತಿಸಿ ಹೇಳ್ತಾರೆ. ಯತ್ರ ತ್ವರಯಾ ಕೃತ್ಯಂ ಸಂಶಯೋ ಯತ್ರವ ಅಧ್ವನಿ. ದಾರಿಯಲ್ಲಿ ಒಂದೊಮ್ಮೆ ಅವನಿಗೆ ಸಂಶಯ ಇದ್ರೆ, ಕಾಡು ದಾರಿ, ನಾವು ಬೇಗನೆ ಹೋಗದಿದ್ರೆ, ಮಧ್ಯಾಹ್ನ ರೆಸ್ಟ್ ಮಾಡಿದ್ರೆ, ಮುಂದೆ ಹೋಗದಿದ್ರೆ, ಕಾಡು ಮಡಿಚದಿದ್ರೆ, ಬೆಟ್ಟ ಇಳಿಯದಿದ್ರೆ, ಕಾಡು ಪ್ರಾಣಿಗಳಿಗೆ ನಮ್ಮ ದನ ಸಿಕ್ಕಿ ಬೀಳುತ್ತದೆ. ನಾವು ಬಜವಾಗ್ಬೋದು, ಆದ್ರೆ ದನ ಮಾತ್ರ ಮೊದಲು ಆಕ್ರಮಣ ಮಾಡುವುದು ದನವನ್ನು ನೋಡಿ ಪ್ರಾಣಿಗಳು, ಹುಲಿಗಳು. ಮನುಷ್ಯ ಎದುರು ಓಡ್ತಾನೆ, ಇಲ್ಲ ಅವಿತು ಕೂತ್ಕೊಳ್ತಾನೆ, ಮರ ಹತ್ತುತ್ತಾನೆ. ದನಗಳು ಎಲ್ಲಿ ಹತ್ತಬೇಕು? ಅದನ್ನ ಮೊದಲ ಬಾರಿಗೆ ಕೃಷ್ಣ ಹೇಳ್ತಾನೆ, ಮಧ್ಯಾಹ್ನ ನಿಲ್ಲಿಸಿ ಬೆಳಿಗ್ಗೆ ಸಂಜೆ ಬಿಡಿ. ಅಂದ್ರೆ ಸಂಜೆ ಬಿಟ್ಟರೆ ಕಾಡು ಸೇರ್ತೇವೆ, ನಾವು ಸಿಕ್ಕಿ ಬೀಳ್ತೇವೆ. ಹಾಗ ಸಂಶಯೋವಾ ಯತ್ರ ಅಧ್ವನಿ. ದಾರಿಯಲ್ಲಿ ನಿಮಗೆ ಸಂಶಯ ಉಂಟಾ? ಕಳ್ಳರು ಬರ್ತಾರೆ ಅಥವಾ ಹಿಂಸ್ರ ಪ್ರಾಣಿಗಳಿವೆ ಅಂತ ಹೊತ್ತಿನಲ್ಲಿ ಹೋಗಿ ಬಿಡಿಯಪ್ಪ, ನಿಲ್ಲಿಸ್ಬೇಡಿ. ಮಧ್ಯ ಭಾಗದಲ್ಲಿ ವಿಶ್ರಾಂತಿ ಇಲ್ಲ. ಯತ್ರದ ತ್ವರೆಯಾ ಕೃತ್ಯಂ. ಇಲ್ಲ, ನನಗೆ ಅರ್ಜೆಂಟ್ ಹೋಗ್ಲಿಕ್ಕುಂಟು, ಆಚೆ ಮನೆಗೆ ವಿಷಯ ತಿಳಿಸಬೇಕು, ಇಲ್ಲಿ ಯಾರೋ ಅವರ ತುರ್ತು ಜನ ಸತ್ತಿದ್ದಾರೆ ಅಥವಾ ಬಂದಿದ್ದಾರೆ ಅಂತ ವಿಶೇಷವಾದಂತ ಕೆಲಸ ಈಗ ಅಂತ ಹೊತ್ತನ್ನು ನಿಲ್ಲಿಸಬೇಡಿ, ಹೋಗಿ ಗಾಡಿ ಹೊಡಿ. ನಿಮಗೆ ಅರ್ಜೆಂಟ್ ಕೆಲಸ ಆಗಲಿಕ್ಕಿದ್ರೆ ಮಾತ್ರ ದನವನ್ನು ಉಪಯೋಗಿಸಿ ಗಾಡಿಯಲ್ಲಿ ಬೇಗಕ್ಕೆ. ಇಲ್ಲ ಆದ್ರೆ ಅವುಗಳಿಗೆ ಮಧ್ಯಾಹ್ನ ವಿಶ್ರಾಂತಿ ಕೊಡಿ. ನಿಮಗೆ ಎಲ್ಲಿಯಾದ್ರೂ ಕಾಡು ಪ್ರಾಣಿಗಳ, ಕಾಡು ದರೋಡೆಗೋರರ ಸಂಶಯ ಇದ್ರೆ ಹಾಗೆ ಬಿಟ್ಟುಬಿಡಿ. ಹೀಗೆ ಅವುಗಳನ್ನು ಹಾಗೆ ಹೀಗೆ ನಿರ್ಬಂಧ ಮಾಡುವುದಿಲ್ಲ. ನೋಡಿಕೊಂಡು ವಾಹಯನ ಅಥವಾ ದುರ್ಯಾಂಸ್ತು ನಸ ಪಾಪೇನ ಲಿಪ್ಯತೆ. ಇಂತಹ ಸಂದರ್ಭದಲ್ಲಿ ಪಾಪ ಬರುವುದಿಲ್ಲ. ಇಲ್ಲದಿದ್ದ ದನವನ್ನು ಇಡೀ ದಿನ ಗದ್ದೆ ಉಳಿಲಿಕ್ಕೋ ರಸ್ತೆ ಎಳಿಲಿಕ್ಕೋ ಮಾಡಿಕೊಂಡ್ರೆ ಪಾಪಿ ಆಗ್ತಾರೆ. ಅವುಗಳಿಗೆ ಹೇಳಿದ ಸಮಯವನ್ನು ಕೊಡಬೇಕು, ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ. ಮಧ್ಯಾಹ್ನ 11 ಗಂಟೆ ನಂತರ 4 ಗಂಟೆವರೆಗೆ ಬಿರುಬಿಸಿಲಿನ ಹೊತ್ತಿನಲ್ಲಿ ಅವುಗಳಿಗೆ ಕೆಲಸ ಇಲ್ಲ. ಇದು ಪುಣ್ಯದ ಕತೆ. ಅನ್ಯಥಾ ವಾಹಯನ್ ರಾಜನ್ ನೆರೆಯಾತಿ ರೌರವನ್. ಒಂದೊಮ್ಮೆ ಹೇಳಿದ್ದಕ್ಕಿಂತ ಹೆಚ್ಚು ಕಮ್ಮಿ ಮಾಡಿದ್ರೆ ಹೆಚ್ಚು ಹೊತ್ತು ಅವುಗಳನ್ನು ದುಡಿಸಿಕೊಳ್ಳಬಹುದು, ಮಧ್ಯಾಹ್ನ ಹೊತ್ತಿನಲ್ಲಿ ಅವುಗಳಿಗೆ ಕಷ್ಟ ಕೊಡಬಹುದು. ಇಂಥದ್ದೆಲ್ಲ ಮಾಡಿದ್ರೆ ಖಂಡಿತವಾಗಿ ಮನುಷ್ಯ ನರಕಕ್ಕೆ ಹೋಗ್ತಾನೆ. ಅವನು ಭ್ರೂಣ ಹತ್ಯೆ ಮಾಡಿದ ಪಾಪಕ್ಕೆ ಈಡಾಗ್ತಾನೆ. ಅವನು ಎಲ್ಲಿವರೆಗೆ ಕೇಳಿದ್ರೆ ಬಹಳ ಸಮಯದವರೆಗೆ, ಅದರಲ್ಲಿಯೂ ಆ ದನಗಳಿಗೆ ಎಳೆದು ಹೊಡೆದು ಒಂದೊಮ್ಮೆ ಗಾಯ ಆಗಿ ಶ್ರಮ ಆಗಿ ಒಂದೊಮ್ಮೆಗಳಿಗೆ ನೆತ್ತರು ಬಂದ್ರೆ ಖಂಡಿತವಾಗಿಯೂ 16,000 ವರ್ಷಗಳ ಕಾಲ ನರಕದಲ್ಲಿ ಇರ್ತಾನೆ. ಹಾಗಾಗಿ ಅವನು ಮಾಡಲಿಕ್ಕಿಲ್ಲ. ಅಷ್ಟರಲ್ಲಿ ಮುಗಿಲಿಲ್ಲ. ಈ ಮನುಷ್ಯಗೆ ಲೋಕೆ ಬಲೀವರ್ಧ ಭವಿಷ್ಯತಿ. ಅವನ ಎತ್ತುವನ್ನು ಉಪಯೋಗಿಸಿಕೊಂಡು ಬಿಸಿಲ ಬೇಗೆಯಲ್ಲಿ, ಹಸಿವು ಬಾಯಾರಿಕೆಯಲ್ಲಿ, ಕೈಕಾಲು ನೋವಾಗುವಂತೆ ದುಡಿಸಿಕೊಂಡದ್ದಕ್ಕೆ ಇವ ನರಕ ಅನುಭವಿಸಿಕೊಂಡು 16,000 ವರ್ಷ ಮತ್ತೆ ಹುಟ್ಟಿ ಬಂದವ ಎತ್ತಾಗಿಯೇ ಬರ್ತಾನೆ. ಮತ್ತೆ ಅವನ ಮನೆಯಲ್ಲಿ ಇನ್ನೊಂದು ಕಡೆಯಲ್ಲಿ ದುಡಿಲಿಕ್ಕೆ ಸಿಗ್ತಾನೆ, ಬಿಡತಿರ್ಲಿಕ್ಕೆ ಬೀಳ್ತಾನೆ. ಅದು ನಾವು ಇವತ್ತೇನು ದನ ಇದೆ ಅದನ್ನು ಉಪಯೋಗಿಸಿಕೊಳ್ಳುವಾಗ ಅನ್ಯಾಯ ಆಗದಂತೆ ಅವುಗಳನ್ನು ನೋಡಿಕೊಂಡ್ರೆ ಮುಂದೆ ನಮಗೂ ಒಳ್ಳೆ ಭವಿಷ್ಯ. ಎಲ್ಲಿಯಾದ್ರೂ ಒಳಗೆ ಆಯಾಸ ಆಗಿ ಎಳ್ಕೊಂಡು ಹೋಗುವ ಗಾಡಿಯಲ್ಲಿ ಮಧ್ಯೆಯಲ್ಲಿ ನಿಲ್ಲಿಸಿ ಅಂತೇಳಿ ಉಸಿರು ದೊಡ್ಡದಾಗಿ ಒಂದೊಮ್ಮೆ ದನ ಬಿಟ್ರೆ ನಿಶ್ವಸಂತಿಯದ ಶ್ರಾಂತ ತದಾ ಅನ್ಯಿಷ್ಟ ತತ್ಕುಲಂ. ಆ ನಮೂನೆ ಆಗಿಬಿಟ್ರೆ ಅವುಗಳು ಎಳ್ಕೊಂಡು ಹೋಗಿ ಸುಸ್ತಾಗಿ ಒಮ್ಮೆ ಅಂತ ಉಸಿರು ಬಿಡ್ಲಿಕ್ಕೆ ಮೂಗನ್ನು ಮೇಲೆ ಮಾಡಿಕೊಂಡು ಕಣ್ಣ ಮೇಲೆ ಮಾಡಿ ನಿಲ್ತಾರೆ. ನಿಜವಾಗಿ ಕುದುರೆಗಳಿಗಿಂತ ಹೆಚ್ಚಿನ ಭಾರವನ್ನು ಎಳೆಯುವಗಳು ವೃಷಭಗಳು ಅಂತ ಭಾರತದಲ್ಲಿ ಪ್ರೂವ್ ಆಗಿವೆ. ಕುದುರೆಗಳಿಗಿಂತ ಹೆಚ್ಚಿನ ಎತ್ತರವನ್ನು ಕ್ರಮಿಸುವವುಗಳು ದನಗಳು ಎನ್ನುವುದು ಪ್ರೂವ್ ಆಗಿದೆ. ಆದರೆ ಕುದುರೆಗಳಿಗಿಂತ ಬೇಗ ಹೋಗುವುದಿಲ್ಲ ಅಂತ ಇಷ್ಟೇ ಅವುಗಳದ್ದು ಡ್ರಾಬ್ಯಾಕ್, ಓಡುವುದು ಕಮ್ಮಿ ಅಂತ. ಆನಂತರ ಕುದುರೆಗಳಾಗಿ ಡೆಸ್ಟಿನೇಷನ್ ಮುಟ್ಟಿ ನಿಲ್ಲುವುದಿಲ್ಲಂತೆ.
ಮುಗಿದೋಯ್ತು ಅಂತ ಇಲ್ಲ, ಎಷ್ಟು ದೂರವೂ ಕ್ರಮಿಸ್ತದಂತೆ. ನಾನ್ ಸ್ಟಾಪ್ ದನದಲ್ಲಿ ಪ್ಲಸ್ ಪಾಯಿಂಟ್ ನೋಡಿ, ಹಾಗೆ ಎಷ್ಟು ದೂರ ಹೋಗುತ್ತೆ, ನಿಧಾನವಾಗಿ ಆದರೂ ಸೇಫ್ ಆಗಿ ತಲುಪುತ್ತೆ, ಹೆಚ್ಚಿನ ಭಾರವನ್ನು ಎಳ್ಕೊಂಡು ಹೋಗ್ತದೆ. ಹೀಗಾಗಿ ದನವನ್ನು ಹೆಚ್ಚಿಗೆ ದುಡಿಸಿಕೊಳ್ಳದೆ ಅವುಗಳು ಸೇಂಕೆ ಬಿಡುವ ಹಾಗೆ, ಉಸಿರು ಮೇಲಕ್ಕೆ ಹಾಕುವ ಹಾಗೆ ಮಾಡಿದರೆ ಇವನು ಕುಲನಾಶ. ಆದ್ದರಿಂದ ಬಹಳ ಚೆನ್ನಾಗಿ ಕಪಿಲೆಯನ್ನು ಯಾವುದಕ್ಕಾಗಿ ಉಪಯೋಗಿಸಬೇಕು? ಕಪಿಲ ಸರ್ವಯಜ್ಞೇಶು ದಕ್ಷಿಣಾರ್ಥಂ ವಿಧೀಯತೆ ಅಂತವನು ಕೃಷ್ಣ ಹೇಳ್ತಾನೆ, ಮಮ ಲೋಕೆ ಮಹೀಯತೆ. ಕಪಿಲೆಯನ್ನು ಯಜ್ಞಗಳಲ್ಲಿ ಬಳಸಬೇಕು, ಯಜ್ಞದಲ್ಲಿ ದಕ್ಷಿಣೆಯಾಗಿ ಉಪಯೋಗಿಸಬೇಕು. ಅವುಗಳನ್ನು ಗಾಡಿಗೆಲ್ಲ ಕಟ್ಟುವುದು, ಗದ್ದೆಗೆಲ್ಲ ತರುವುದೆಲ್ಲ ಬೇಡ. ಅವುಗಳನ್ನು ದಕ್ಷಿಣೆಗೆ ಉಪಯೋಗಿಸಿ ಅನುಕೂಲಕರವಾಗಿ ಅಂತ ಅಲ್ಲಿ ಅದನ್ನು ಉಪಯೋಗಿಸಿಕೊಂಡು ಮೆತ್ತಗೆ ಸಣ್ಣಗೆ ಹಿಂಸೆ ಮಾಡದಂತೆ ನೋಡಿಕೊಳ್ಳಿ. ಮತ್ತೆ ನೀವು ಲೋಕದಲ್ಲಿ ಮತ್ತೆ ಹಿಂಸೆಯನ್ನು ಪಡುವ ಎತ್ತಾಗಿ ಬರಬೇಡಿ ಅನ್ನೋ ನೆಲೆಯಲ್ಲಿ ನನ್ನ ಲೋಕಕ್ಕೆ ಕಪಿಲೆಯ ದನದ ದಾನ ಮಾಡಿದವ ಯಜ್ಞದಲ್ಲಿ ದಕ್ಷಿಣೆಯಂತೆ ಅದನ್ನು ಉಪಯೋಗಿಸಿಕೊಂಡು ತಂದು ಕೊಟ್ಟವ ನಿಜವಾಗಿ ನನ್ನ ಲೋಕಕ್ಕೆ ಬರ್ತಾನೆ ಅಂತ ಇನ್ನೂ ಅನೇಕ ಕಪಿಲೆಯ ಮಹತ್ವವನ್ನು ಕೃಷ್ಣ ಧರ್ಮರಾಜನ ಹೇಳುತ್ತಾನೆ. ಮುಂದೆ ಚಿಂತನೆ ಮಾಡುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.